ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ದೇಶಾದ್ಯಂತ ಮಧ್ಯಮ ವರ್ಗದ ಕುಟುಂಬಗಳು ತಲ್ಲಣಕ್ಕೆ ಒಳಗಾಗಿದ್ದಾವೆ. ಬೆಲೆ ಏರಿಕೆ ಬದುಕಿನ ಏರಿಕೆಯನ್ನೇ ಮಾಡಿರ್ತಕ್ಕಂಥದ್ದು. ಇವತ್ತು ಭಾಳಷ್ಟು ಜನ ಬೀದಿಗೆ ಬರುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ದೇಶಾದ್ಯಂತ ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಗ್ತಿದೆ. ಒಂದು ಕಡೆ ಗ್ಲೋಬಲ್ ಕ್ರೈಸಿಸ್ ಅಂದರೆ ಮಧ್ಯಪ್ರಾಚ್ಯದ ಯುದ್ಧದ ಕಾರಣಕ್ಕಾಗಿ ನಮಗೆ ತೊಂದರೆ ಆಗ್ತಿದೆ ಅಂತೇಳಿ ದೇಶವನ್ನು ನಡೆಸುವವರು ಹೇಳ್ತಿರ್ತಕ್ಕಂಥದ್ದು. ಯಾರು ಚಿನ್ನ ಕೊಳ್ಳಬೇಡಿ, ಇನ್ನು ಈ ದೇಶ ಕೆಲವೇ ತಿಂಗಳುಗಳಲ್ಲಿ ಬಡತನದ ರಾಷ್ಟ್ರ ಆಗುತ್ತೆ, ಎಚ್ಚರಿಕೆ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ದಿಢೀರ್ನೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಗ್ಯಾಸ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಈ ದೇಶದ ಸುಮಾರು 60% ಕುಟುಂಬಗಳು ಆಹಾರವನ್ನೇ ಪರ್ಚೇಸ್ ಮಾಡ್ತಾರೆ. ಅಂದರೆ ಅವರ ಇಡೀ ಸಂಬಳವನ್ನು ಫುಡ್ಡಿಗಾಗಿ ಇನ್ವೆಸ್ಟ್ ಮಾಡ್ತಾರೆ. ಒಂದು ವರ್ಷಕ್ಕೆ ಸುಮಾರು 7.5 ಲಕ್ಷ ಕೋಟಿ ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ನಿಂದ ಈ ದೇಶಕ್ಕೆ ಆದಾಯ ಇರ್ತಕ್ಕಂಥದ್ದು. ಮತ್ತು ಪದೇ ಪದೇ ಪೆಟ್ರೋಲ್ ಡೀಸೆಲ್ ಏರಿಕೆ, ಗ್ಯಾಸ್ ಏರಿಕೆಯಿಂದ ನಾವು ಬಳಸ್ತಕ್ಕಂಥ ದಿನನಿತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಿರ್ತಕ್ಕಂಥ. ಆದರೆ ದುಡಿಯುವ ಕೈಗಳಿಗೆ ಅವರಿಗೆ ಮಾತ್ರ ಬೆಲೆ ಏರಿಕೆ ಆಗಿಲ್ಲ, ಸಂಬಳ ಜಾಸ್ತಿ ಆಗಿಲ್ಲ, ಅನುಕೂಲಗಳು ಆಗಿಲ್ಲ. ಆದರೆ ಬೆಲೆ ಏರಿಕೆ ನಿರಂತರ ಆಗ್ತಿರ್ತಕ್ಕಂಥ. ಹಾಗಾಗಿ ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಲು ಕಾಂಗ್ರೆಸ್ನ ನಾಯಕರುಗಳಿದ್ದಾರೆ, ಆಮ್ ಆದ್ಮಿ ಪಾರ್ಟಿ ನಾಯಕರುಗಳಿದ್ದಾರೆ, ಜೊತೆಗೆ ಕ್ಯಾಬ್ನ ಡ್ರೈವರ್ಸ್ಗಳಿದ್ದಾರೆ. ಅವರ ಕಷ್ಟಗಳನ್ನು ಕೂಡ ಹೇಳ್ತಿದ್ದಾರೆ. ಗೃಹಿಣಿಯೊಬ್ಬರು ಬಂದಿದ್ದಾರೆ. ಈ ಎಲ್ಲದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಸರ್, ಈ ಬೆಲೆ ಏರಿಕೆಯಿಂದ ತಮ್ಮದು ವೆಹಿಕಲ್ ಇದೆ ಸರ್, ತಮ್ಮ ಹೆಸರು? ಅರವಿಂದ್ ಅಂತ. ನಿಮ್ದು ಏನು ವೆಹಿಕಲ್ ಇದೆ ಸರ್? ಸರ್ ನಮ್ಮದು ಕ್ಯಾಬ್ ಇದೆ. ಈಗ ನಿಮ್ಮದು ಪೆಟ್ರೋಲಾ, CNGನ, ಡೀಸೆಲಾ? ಸರ್ ನಮ್ಮದು ಡೀಸೆಲ್ ವೆಹಿಕಲ್ಲು. ನಿಮಗೆ ಡೀಸೆಲ್ ರೇಟ್ ಎಷ್ಟರಿಂದ ಎಷ್ಟು ಜಾಸ್ತಿ ಮಾಡಿದ್ದಾರೆ ಸರ್? ಈ ವಾರದಲ್ಲಿ ಅಂದರೆ ವಿದಿನ್ ಒಂದು ವಾರದಲ್ಲಿ 5 ರೂಪಾಯಿ ಜಾಸ್ತಿ ಆಗಿದೆ. ಇವನ್ CNG ಕೂಡ ಜಾಸ್ತಿ ಆಗಿದೆ, ಪೆಟ್ರೋಲ್ ಕೂಡ ಜಾಸ್ತಿ ಆಗಿದೆ. ಸೊ ಇದು ಒಂದರಿಂದ ನಮಗೆ ಯಾವುದೇ ಈ ಊಬರ್ ಆಗ್ಬೋದು, ಓಲಾ ಆಗ್ಬೋದು, ರ್ಯಾಪಿಡೋ, ಏನು ಆ್ಯಪ್ ಬೇಸ್ಡ್ ಕಂಪ್ನಿಗಳಿದ್ದಾವೆ, ಇವು ಯಾವುವು ಕೂಡ ಏನು ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿದೆ ಅದರ ತಕ್ಕಂತೆ ರೇಟ್ಗಳು ಕೊಡ್ತಾ ಇಲ್ಲ. ಸೊ ಇವತ್ತು ಚಾಲಕರು ಬಂದು ಭಾರಿ ಸಂಕಷ್ಟದಲ್ಲಿದ್ದಾರೆ. ತಮ್ಮ ಮನೆ ನಡೆಸೋಕ್ಕಾಗ್ಬೋದು, ಅಥವಾ ಗಾಡಿಗಳು ಮೇಂಟೆನೆನ್ಸ್ ಆಗ್ಬೋದು, ಅಥವಾ ಈ ಸರ್ಕಾರಗಳು ಕೆಲವೊಂದು ಏನು ಹೊಸದಾಗಿ ರೂಲ್ಸ್ಗಳನ್ನ ಮಾಡ್ತಾ ಇದ್ದಾರೆ, ಆ ರೂಲ್ಸ್ಗಳನ್ನು ಕೂಡ ಫಾಲೋ ಮಾಡೋದಕ್ಕೆ ನಮ್ಮಿಂದ ಆಗ್ತಾಯಿಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ಚಾಲಕರು ಕಷ್ಟದಲ್ಲಿದ್ದಾರೆ. ಅಂದರೆ ದಿಢೀರ್ನೆ ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ನಿಮಗೆ ರ್ಯಾಪಿಡೋ, ಓಲಾ, ಊಬರ್ನವರೇನು 1 ರೂಪಾಯಿನೂ ಹೆಚ್ಚಿಗೆ ಮಾಡಿಲ್ಲ? ಇಲ್ಲ, ಇವಾಗ ತಾನೇ ನಾವು ನಮ್ಮ ಸ್ನೇಹಿತರಿದ್ದಾರೆ ಇಲ್ಲೇನೆ, ಇಲ್ಲಿಂದ ಏರ್ಪೋರ್ಟ್ ಬಂದು ಸುಮಾರು 35 ಕಿಲೋಮೀಟರ್ ಆಗ್ತದೆ. 480 ರೂಪಾಯಿ ರೇಟ್ ಕೊಡ್ತಾರೆ, ಇನ್ಕ್ಲೂಡಿಂಗ್ ಟೋಲು. 120 ರೂಪಾಯಿ ಟೋಲ್ ಆ್ಯಡ್ ಆಗ್ತದೆ. ಸೊ 120 ರೂಪಾಯಿ ಅದರಲ್ಲಿ ಲೆಸ್ ಮಾಡಿದ್ರೆ ನಮಗೆ ಸಿಗೋದು ಎಷ್ಟು ಸರ್? 300 ಚಿಲ್ಲರೆ. 300 ಚಿಲ್ಲರೆ ಅದರಲ್ಲಿ 35 ರೂಪಾಯಿ ಅಂದರೆ ಕಿಲೋಮೀಟ್ರಿಗೆ 10 ರೂಪಾಯಿ ಬೀಳಿಲ್ಲ. ಅಂಥ ಸಂಪಾದನೆಗೆ ನಾವು ಯಾಕೆ ಇವ್ರ ಜೊತೆ ಕೈ ಜೋಡಿಸಿ ನಾವು ಇಷ್ಟು ಇನ್ವೆಸ್ಟ್ ಮಾಡಿಕೊಂಡು ಅವ್ರ ಜೊತೆ ಕೈ ಜೋಡಿಸೋಂಥ ಅವಶ್ಯಕತೆ ಏನಿದೆ ಅಂತ? ದುಡಿಮೆ ಬೇಕು, ನಮಗೆ ಆ ದುಡಿಮೆ ಕೊಡಿ ಅಂತ ಕೇಳ್ತೀವಿ. ಬೆಲೆ ಏರಿಕೆ ಮಾಡಿದರೆ ಡೀಸೆಲು, ಪೆಟ್ರೋಲು, ಗ್ಯಾಸ್ದು, ಹಾಗಂತ ನಿಮ್ಮದು ಕೂಡ ಬಾಡಿಗೆಯನ್ನು ಜಾಸ್ತಿ ಮಾಡಬೇಕಲ್ವಾ? ಅದು ಕೂಡ ಅವ್ರಿಗೆ ಜವಾಬ್ದಾರಿ ಇರಬೇಕಲ್ಲ. ಅದು ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದಲ್ವಾ? ಹೌದು, ಖಂಡಿತ ನಾನು ಜಾಸ್ತಿ ಮಾಡಬೇಕಾಗಿತ್ತು. ಆಲ್ರೆಡಿ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ನಮ್ಮ ಏನು ಯೂನಿಯನ್ಗಳಿದ್ದಾವೆ, ಅದು ಮುಖಂಡರು ಕೂಡ ಆಲ್ರೆಡಿ ಮಾತಾಡ್ತಾ ಇದ್ದಾರೆ, ಮಾತುಕತೆ ನಡೀತಾ ಇದೆ. ಬಟ್ ಇನ್ನೂ ಯಾವುದೇ ಒಂದು ನಿರ್ಧಾರ ಕೂಡ ಕೈಗೊಂಡಿಲ್ಲ. ಅದನ್ನ ನಾವು ಕಾದು ನೋಡಬೇಕಾಗಿದೆ. ಸರ್, ಬೆಲೆ ಏರಿಕೆಯಿಂದ ನಿಮಗೆ ಏನೆಲ್ಲ ತೊಂದರೆ ಆಗಿದೆ? ಸರ್, ಮೇನಾಗಿ ಬರ್ತಿರೋದು ಊಟ ತಿಂಡಿ ಸಿಕ್ಕಾಬಟ್ಟೆ ತೊಂದರೆ ಆಗಿದೆ. ಗ್ಯಾಸ್ ಪ್ರಾಬ್ಲಮ್ ಆಗಿದೆ. ಯಾವುದೇ ಐಟಮ್ ತಗೊಳಕ್ಕೋರಿ 1 to ಡಬಲ್. ನಮಗೆ ಗೊತ್ತಿಲ್ಲ ಸ್ವಾಮಿ, ರೇಟ್ ಇದೆ ನಮ್ಮ ಕೊಟ್ಟೆ ಕೊಡುವ. ಗ್ಯಾಸ್ ತನಕ 900 ರೂಪಾಯಿ ಇದ್ದಿದ್ದು 2,000 ಚಿಲ್ಲರೆ ಇದೆ, 4,000 ಚಿಲ್ಲರೆ ಆಗಿದೆ. ಏನು ಮಾಡಬೇಕು ಹೇಳಿ? ಹಿಂಗಾದರೆ ಸರ್ಕಾರಗಳು ಕರೆಕ್ಟಾಗಿ ಇದನ್ನ ನಿಯತ್ತಿ ಕ್ರಮಗಳು ತಗೋಬೇಕು ಅಂತ. ನಿಮ್ಮದು ವೆಹಿಕಲ್ ಇದೆಯಾ ಸರ್? ಏನು ವೆಹಿಕಲ್ ಸರ್? ಕ್ಯಾಬ್ ಸರ್. ಹೌದಾ? ನಿಮಗೆ ಬೆಲೆ ಏರಿಕೆಯಿಂದ ಏನೆಲ್ಲ ತೊಂದರೆ ಆಗ್ತಿದೆ? ಕಳೆದ 6 ತಿಂಗಳಿಂದ ಇಲ್ಲಿವರೆಗೆ ಆಗಿರ್ತಕ್ಕಂಥ ತೊಂದರೆಗಳೇನು ಸರ್? ಪ್ರೆಸೆಂಟ್ ಇವಾಗ ಇಲ್ಲಿರ್ತಕ್ಕಂಥ ಅಷ್ಟು ಡ್ರೈವರ್ಗಳೇ ಸರ್. ಎಲ್ಲರದು ಫ್ಯಾಮಿಲಿ ಇದೆ ಸರ್. ಫ್ಯಾಮಿಲಿ ಯಾರ್ದು ಬೆಂಗಳೂರಿನಾಗಿಲ್ಲ ಸರ್. ಎಲ್ಲ ಅವ್ರವ್ರ ಫ್ಯಾಮಿಲಿಯಲ್ಲಿ ಬಿಟ್ಟು ಬಂದಿದ್ದಾರೆ. ಏನಕ್ಕೆ ದುಡಿತಾ ಇರೋದಲ್ಲಿ? ಅವ್ರಿಗೋಸ್ಕರ ದುಡಿತಾ ಇದ್ದೀವಿ. ಪ್ರತಿಯೊಂದೂ ರೇಟ್ ಎಲ್ಲ ಜಾಸ್ತಿ ಮಾಡ್ಕೊಂಡು ಬಂದಿದ್ದಾರೆ. ಅದು ತಕ್ಕಂಗೆ ಯಾವುದೇ ಥರದ ಡ್ಯೂಟಿಗಳಿಲ್ಲ. 4-5 ನಮ್ಮನೆ ಆ್ಯಪ್ ಅಂತ ಕೊಡೋಂಥ ಅವಶ್ಯಕತೆ ಇಲ್ಲ. ಒಂದೇ ಆ್ಯಪ್ ಕೊಡಿ. ಪ್ರತಿಯೊಬ್ಬರು ಬುಕ್ ಮಾಡ್ತಾರೆ. ನಮಗೂ ಸಹಿತ ಡ್ಯೂಟಿ ಆಗುತ್ತೆ. ಅವ್ರು ಬೆಲೆ ಏರಿಕೆ ಮಾಡಿದ್ರು ನಮಗೆ ಕಣ್ಣಿಗೆ ಕಾಣಲ್ಲ. ಇವಾಗ ಕಣ್ಣಿಗೆ ಹೆಂಗೆ ಕಾಣ್ತಾ ಇದೆ ಅಂದರೆ ಬೆಲೆ ಏರಿಕೆ ಮಾಡ್ಕೊಳ್ಳೋ ಜೊತೆಗೆ 4-5 ಆ್ಯಪ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಪರ್ಮಿಷನ್ ಕೊಟ್ಟಿದ್ರೆ ನಾವೆಲ್ಲ ಇಲ್ಲಿ ನೋಡಿ ಸರ್, ಒಂದು ಸ್ವಲ್ಪ ಹಂಗೆ ಕ್ಯಾಮ್ರಾ ಆ ಕಡೆ ಮಾಡಿಸಿದ್ದಾರೆ. ಎಷ್ಟು ಗಾಡಿಗಳು ನಿಂತಿದ್ದಾವೆ ಅಂತ ಎಲ್ಲ ಉಪವಾಸ ನಿಂತ್ಕೊಂಡಿದ್ದೀವಿ ಸರ್. ಗಾಡಿಗಳು ಡ್ಯೂಟಿಗಳು ಎಲ್ಲ ಆನ್ ಮಾಡ್ಕೊಂಡಿರೋದೆ. ಯಾರು ಆಫ್ ಮಾಡ್ಕೊಂಡು ಯಾರು ಕುಂತಿಲ್ಲ. ಎಲ್ಲ ಆನ್ ಮಾಡ್ಕೊಂಡು ಯಾರಿಗೂ ಡ್ಯೂಟಿ ಇಲ್ಲ ಸರ್. ಪ್ರೆಸೆಂಟ್ ಹಿಂಗೆ ಆಗ್ತಿರೋ ಸರ್.
ಪ್ರಾಬ್ಲಮ್ ಇರೋದೇ ಇದು. ಆಯ್ತು, ಈಗ ಬೆಲೆ ಏರಿಕೆ ಮಾಡ್ತಕ್ಕಂಥ ಸರ್ಕಾರಗಳು ನಿಮಗೆ ಬಾಡಿಗೆನೇ ಏರಿಕೆ ಮಾಡಬೇಕಲ್ವಾ? ಮಾಡಿಲ್ಲಲ್ಲ ಸರ್, ಅದನ್ನು ಯಾರಿಗಂತ ಕೇಳೋದು ಸರ್. ಇವಾಗ ನೀವು ಸರ್ ನಮ್ಮ ಪ್ರಕಾರ ಸರ್ 4-5 ನಮ್ಮನೆ ಆ್ಯಪ್ಗಳು ಬೇಡ ಸರ್, ಬರೋ ಟ್ಯಾಕ್ಸಿ ನಮ್ಮ ಸರ್ ಹೇಳಿದ್ರಲ್ಲ ಆ ಥರ ಒನ್ ಈಗ ಆ್ಯಪ್ಗಳಿದೆ, ಆ್ಯಪ್ಗಳಿದ್ಮೇಲೆ ಕೂಡ ಡೀಸೆಲ್ ಪೆಟ್ರೋಲ್ ರೇಟ್ ಆದ ತಕ್ಷಣ ನಿಮಗೂ ಕೂಡ ಸ್ವಲ್ಪ ರೇಟ್ ಜಾಸ್ತಿ ಕೊಡಬೇಕಲ್ವಾ? ಕೊಡ್ತಾ ಇಲ್ಲಲ್ಲ ಸರ್. 93 ರೂಪಾಯಿ ಇದೆ ಸರ್ ಇವಾಗ CNG. ಇವಾಗ ಪ್ರೆಸೆಂಟ್ 93 ರೂಪಾಯಿ ಸರ್. 93 ರೂಪಾಯಿ ಬಿಟ್ಬಿಡಿ, ಒಂದೊಂದು ಬಂಕಲ್ಲಿ ಒಂದೊಂಥರ ಮೋಸ ಸರ್. ಒಂದು ಕಡೆ ಹೋದ್ರೆ ಪ್ರೆಸರ್ ಇರಲ್ಲ, ಇನ್ನೊಂದು ಕಡೆ ಹೋದರೆ CNGನೇ ಇರಲ್ಲ. ಈ ಥರ ಪ್ರಾಬ್ಲಮ್ ಇಲ್ಲ. ಭಾಳ ಅಂದರೆ ಭಾಳ ಅವಶ್ಯಕತೆ ಮಾಡ್ತೀವಿ ಸರ್. ಒಂದು CNG ಬಂಕಿಗೆ ಹೋದರೆ 30-40 ಗಾಡಿ ನಿಂತ್ಕೊಂತಾರೆ ಸರ್. ಮಿನಿಮಮ್ 1 ಅವರ್ ಬೇಕು CNG ಫಿಲ್ ಮಾಡ್ಕೊಂಬರೋಷ್ಟಿಗೆ. ಪೀಕ್ ಅವರ್ 8ರಿಂದ 11 ಗಂಟೆ ಪೀಕ್ ಅವರ್ ಸರ್. ಆ ಪೀಕ್ ಅವರಲ್ಲಿ ನಿಮ್ದು 2 ಅವರ್ CNGಗೆ ಹೋಗುತ್ತೆ, ಗ್ಯಾಸ್ ಹಾಕ್ಸೋಕ್ಕೋಸ್ಕರ ಹೋಗುತ್ತೆ. ನಾನು ಹೇಳ್ತಾರೆ ಸರ್, CNGನೇ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದು ಬಂಕಲ್ಲಿ ಕೊಡಿ. ಪ್ರತಿಯೊಂದು ಬಂಕಲ್ಲಿ ಕೊಟ್ಟರೆ ಯಾವ ಬಂಕಲ್ಲೂ ಸತ ಹಿಂಗೆ ರಶ್ ಆಗುವಂಥದ್ದು ಕ್ಯೂ ನಿಂತ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಎಲ್ಲ ಬಂಕಲ್ಲಿ ಇರುತ್ತೆ. ಅವಾಯ್ಡ್ ಪ್ರತಿಯೊಂದು ಬಂಕಲ್ಲಿ 2 ಗಾಡಿ 3 ಗಾಡಿ ಹಾಕೊಂಡು ಹೋಗ್ತಾರಲ್ವ. ಇದು ನನ್ನೊಂದು ಬೇಡಿಕೆ ಸರ್, ಅಷ್ಟೇ. ಬೆಲೆ ಏರಿಕೆ ಬದುಕನ್ನು ಯಾವ ರೀತಿ ದುಸ್ತರ ಮಾಡಿದೆ ಅಂತೇಳಿ ಕ್ಯಾಬ್ ಡ್ರೈವರ್ಸ್ಗಳು ಹೇಳ್ತಾ ಇದ್ರು. ತಾವು ಕೂಡ ಸರ್ಕಾರಿ ನೌಕರಲ್ಲಿ ಇದ್ದಂಥವ್ರು, ಬಹುಶಃ ನಿಮಗೆಲ್ಲ ಪೆನ್ಷನ್ ಬರುತ್ತೆ, ಎಲ್ಲ ಕೂಡಿ ಇಟ್ಕೊಂಡಿದ್ದೀರಾ. ಪಾಪ ಅವರೆಲ್ಲ ಕ್ಯಾಬು ಸಾಲ ಮಾಡ್ಕೊಂಡಿದ್ದೀರಾ. ಆದರೂ ಕೂಡ ಮನೆ ನಿರ್ವಹಣೆ ಇರ್ಬೋದು, ಎಲ್ಲ ದಿನನಿತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ. ಇದಕ್ಕೆ ಯಾರು ಹೊಣೆ? ಈಗ ನೀವೆಲ್ಲ ಓಟ್ ಹಾಕಿ ನಾವು ಜನಪ್ರತಿನಿಧಿ ಕಳಿಸಿದ್ವಿ, ಅವರು ಜನರ ಕೆಲಸ ಮಾಡಿ ಅಂತೇಳಿ. ಸರ್, ಈಗ 3 ರೂಪಾಯಿ ಮೇ 15ನೇ ತಾರೀಕು 3 ರೂಪಾಯಿ ಏನು ಜಾಸ್ತಿ ಮಾಡಿದರು. ಈಗ ಮತ್ತೆ ಒಂದೇ ವಾರದಲ್ಲಿ ಇನ್ನೂ 90 ಪೈಸೆ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಪ್ರತಿ ವಾರನೂ ಹೀಗೆ ಜಾಸ್ತಿ ಮಾಡ್ತಾನೇ ಹೋದರೆ ನೋಡಿ, ಈಗ ದಿನ ಬಳಕೆ ವಸ್ತುಗಳು, ಹಾಲಾಗಲಿ, ತರಕಾರಿ ಆಗಲಿ, ಹಣ್ಣಾಗಲಿ, ಒಂದು ದವಸ ಧಾನ್ಯ ಆಗಲಿ, ಪ್ರತಿಯೊಂದು ಡಬಲ್ ರೇಟ್ ಆಗಿಬಿಟ್ಟಿದೆ. ಮತ್ತು ಇನ್ನೊಂದು ಆಟೋ ಡ್ರೈವರ್ಸು, LPG ಆಟೋದಲ್ಲಿ ಗ್ಯಾಸ್ನಲ್ಲಿ ಓಡಿಸ್ತಾ ಇರೋ ಆಟೋ ಡ್ರೈವರ್ಸು ಇವತ್ತು ಅವ್ರಿಗೆ ಹೈಕ್ ಮಾಡೋದಕ್ಕೆ ಏನು ಪರ್ಮಿಷನ್ ಕೊಡ್ತಿಲ್ಲ. ಫೇರ್ ಬಾಡಿಗೆ ಎಲ್ಲ ಜಾಸ್ತಿ ಮಾಡೋದಕ್ಕೆ ಬೋರ್ಡ್ ಹಾಕೋತಾರೆ, ನೋಟಿಸ್ ಬೋರ್ಡು ಏನಂತ ಹಾಕೋತಾರೆ, ಇದ್ರ ಮೇಲೆ 10 ರೂಪಾಯಿ 20 ರೂಪಾಯಿ ಹಾಕ್ಕೊಡಿ ಅಂತ ಭಿಕ್ಷೆ ಬೇಡ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಇವತ್ತು. ಸೊ ಇದಕ್ಕೆ ಇವರು ಇದೇ ಥರ ವಾರ ಈ ಥರನೇ ಜಾಸ್ತಿ ಹೈಕ್ ಮಾಡ್ಕೊತಾ ಹೋದರೆ ಜನಸಾಮಾನ್ಯರ ಪರಿಸ್ಥಿತಿ ಹೇಗೆ ಸರ್ ಮುಂದಕ್ಕೆ? ಎಸ್ ಸರ್, ಅವ್ರು ಹೇಳ್ತೀವಿ ಅವ್ರ ಪರಿಸ್ಥಿತಿಯನ್ನು ಕ್ಯಾಬ್ ಡ್ರೈವರ್ಗಳು ಹೇಳ್ತಾ ಇದ್ರು. ನಿಮ್ಮದು ಸರ್ಕಾರ ಇದೆ, ರಾಜ್ಯದಲ್ಲಿ ನಿಮ್ಮದು ಸರ್ಕಾರ ಇದೆ, ನೀವು ಕೂಡ ನೋಂದಣಿ ಮುದ್ರಾಂಕದಿಂದ ಹಿಡಿದು ಎಲ್ಲದೂ ನೀವು ಕೂಡ ರೇಟ್ ಜಾಸ್ತಿ ಮಾಡಿದ್ದೀರಾ, ಆಯಿತಾ? ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಕಾಂಟ್ರಿಬ್ಯೂಷನ್ ಇದೆ. ಸರ್, ಈಗ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ನು ರಾಜ್ಯ ಸರ್ಕಾರದಿಲ್ಲ ಸರ್. ಈಗ ನೀವು ನೋಂದಣಿ ಶುಲ್ಕದ ಒಂದು ಉದಾಹರಣೆ ಕೊಟ್ರಿ. ಈಗ ನಾವು 7.6% ಚಾರ್ಜ್ ಮಾಡ್ತಾ ಇದ್ದೀವಿ. ಅದೇ ತಮಿಳ್ನಾಡಲ್ಲಿ ಎಷ್ಟಿದೆ ಗೊತ್ತಾ ಸರ್? 11% ಇದೆ. ಸೊ ಕಂಪ್ಯಾರಿಟಿವ್ಲಿ ನಾವು ಬೇರೆ ಸ್ಟೇಟ್ ಕಂಪೇರ್ ಮಾಡಿದ್ರೆ ನಾವು ಕಮ್ಮಿನೇ ಇದ್ದೀವಿ. ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮಾತಾಡ್ತಾ ಇಲ್ಲ, ಒಬ್ಬ ಜನಸಾಮಾನ್ಯವಾಗಿ ಮಾತಾಡ್ತಾ ಇದ್ದೀನಿ. ಇವ್ರ ಕಷ್ಟನ ಇವತ್ತು ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕು. ನಾವು ಅರ್ಥ ಮಾಡ್ಕೊಂಡಿರೋದಕ್ಕೋಸ್ಕರ ನಾವು ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಇವಾಗ ಪೆಟ್ರೋಲಲ್ಲಿ ನೀವು ಹೇಳ್ತಾ ಇದ್ರಿ ತಿಂಗಳಿಗೆ 7 ಲಕ್ಷ ಕೋಟಿ ಬರ್ತಾ ಇದೆ ಅಂತ. ನಾನು ವರ್ಷಕ್ಕೆ 55 ಲಕ್ಷ ಕೋಟಿ ಬರ್ತಾ ಇದೆ ಸರ್. ಒಂದು ದಿನಕ್ಕೆ 5,000 ಕೋಟಿಯಷ್ಟು ಪೆಟ್ರೋಲಿಂದ ಸೆಸ್ ಬರ್ತಾ ಇದೆ. ನಾವು $120 ಇದ್ದಾಗ ನಾವು ಕೊಟ್ಟಿದ್ದೆಷ್ಟು 70 ರೂಪಾಯಿ ಪೆಟ್ರೋಲ್ ಪ್ರತಿ ಲೀಟರ್ಗೆ. ಇವತ್ತು 60 ಇಂದ 65 ಲೀಟರ್ ಬ್ಯಾರಲ್ ಇದ್ದಾಗ ಇವ್ರು ಕೊಡ್ತಾ ಇರೋದಿಷ್ಟು 100 ಗಡಿ ದಾಟ್ತಾ ಇದೆ. ಡೀಸೆಲ್ 90 ಗಡಿ ದಾಟ್ತಾ ಇದೆ. ಸೊ ಇವತ್ತಿನ ಬೆಲೆ ಏರಿಕೆಯಿಂದ 55 ಲಕ್ಷ 52 ಲಕ್ಷ ಕೋಟಿ ತೆರಿಗೆಗಳಿಂದ ಸಂಗ್ರಹ ಮಾಡಿದಂಥ ಹಣಗಳನ್ನು BJP ಸರ್ಕಾರ ಏನು ಮಾಡ್ತಾ ಇದೆ? ಜನಸಾಮಾನ್ಯರ ಒಳಿತಿಗಾಗಿ ಆ ಹಣವನ್ನು ಮುಡಿಪಾಗಿಡ್ತಾ ಇಲ್ಲ. ಈಗ ನಾವು ಅಧಿಕಾರದಲ್ಲಿದ್ದಾಗ ಅವ್ರು ಎಷ್ಟು ಹೇಳ್ತಾ ಇದ್ರು? 56 ಲಕ್ಷ ಕೋಟಿ ಸಾಲ ಆಗಿದೆ ಅಂತ. ಇದೇ ಮೋದಿಯವರ ಅಧಿಕಾರದ ಬಂದ ಮೇಲೆ 214 ಲಕ್ಷ ಕೋಟಿಗಳಷ್ಟು ಸಾಲ ಮಾಡಿದ್ದಾರೆ. ಇವರು ಸಾಲ ಮಾಡ್ತಾ ಇದ್ದಾರಾ, ತೆರಿಗೆಗೆ ತಗೋತಾ ಇದ್ದಾರಾ, ಏನು ಮಾಡ್ತಾ ಇದ್ದಾರೆ? ಆ ದುಡ್ಡನ್ನು ಯಾರು ತೆರಿಗೆನ ವಂಚಿಸ್ತಾರೆ ಅಂತ ಹೇಳಿ ಅವರೇ ತೆರಿಗೆ ದುಡ್ಡನ್ನು ಕೇಂದ್ರ ಸರ್ಕಾರ ತಿಂತಾ ಇದ್ಬೇಕಾರೆ ಜನಸಾಮಾನ್ಯರಿಗೆ ನ್ಯಾಯ ಹೇಳ್ಕೊಡ್ತಾರೆ. ನೀವು ಕೇಳ್ಬೋದು ಅವ್ರನ್ನೇ, ಜನಸಾಮಾನ್ಯರಿಗೆ ಹೇಳ್ಬೇಕು. ಅವತ್ತು ನಾವು ಮೋದಿ ಏನೋ ಅಚ್ಚೇ ದಿನ ಕೊಡ್ತೀನಿ, ನಾನು 6 ತಿಂಗಳಲ್ಲಿ ಬಡತನ ನಿರ್ಮೂಲನೆ ಮಾಡ್ತೀನಿ, 2022ರಲ್ಲಿ ನಾನು ರೈತರ ಇನ್ಕಮನ್ನು ದ್ವಿಗುಣ ಮಾಡ್ತೀನಿ ಅಂತ ಹೇಳಿದವರು ಇವತ್ತು ಜನಸಾಮಾನ್ಯರು ಒಂದು ಅರ್ಥ ಮಾಡ್ಕೋಬೇಕು. ಹೇಳುವುದೆಲ್ಲ ಸತ್ಯ ಅಲ್ಲ, ಮೋದಿ ಹೇಳಿದ್ದೆಲ್ಲ ಸತ್ಯ ಅಲ್ಲ. ಮೋದಿ ಅಷ್ಟೇ ಅಲ್ಲ, ಯಾವ ರಾಜಕಾರಣಿಗಳು ಹೇಳೋದೆಲ್ಲ ಸತ್ಯ ಅಲ್ಲ, ಆಯಿತಾ? ಮತ ತಗೊಳಕ್ಕೆ, ಓಟ್ ತಗೊಳಕ್ಕಾಗಿ ಭಾಳಷ್ಟು ಸುಳ್ಳು ಹೇಳ್ತಾರೆ. ನಿಮ್ಮ ಸರ್ಕಾರಗಳು ಅನೇಕ ಸುಳ್ಳುಗಳು ಹೇಳಿದೆ. ಬೆಂಗಳೂರಲ್ಲಿ ಏನು ನಡೀತಿದ್ದಾರೆ? ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀವಿ ಅಂತಿದ್ರು. ಬೆಂಗಳೂರನ್ನ ಇವತ್ತು ನೋಡಿ, ಇಲ್ಲೇ ನಿಮ್ಮ ಎದುರು ಕಸಗಳು ನೋಡಿ, ಅಲ್ಲಲ್ಲೇ ಗುಂಡಿ ಬಿದ್ದಿದೆ, ಅಲ್ಲಿ ನೋಡಿ ಪರಿಸ್ಥಿತಿ ನೋಡಿ ಹೆಂಗಾಗಿದೆ, ಆಯಿತಾ? ಇಲ್ಲಿ ನೋಡಿ ಗಾಂಧಿ, ಆಯಿತಾ? ಗಾಂಧಿ ಸ್ಟ್ಯಾಚ್ಯೂ ಕೆಳಗಡೆ ಹೋದ್ರೆ ಗೊತ್ತಾಗುತ್ತೆ, ಆಯಿತಾ? ನಿಮ್ಮದು ರೆಸ್ಪಾನ್ಸಿಬಿಲಿಟಿ ಇದೆ. ನೀವೆಲ್ಲ ರಾಜಕಾರಣಿಗಳು ಹೆಂಗೆ ಅಂತ ಹೇಳಿದ್ರೆ ನಮ್ಮಂಥ ಮತದಾರನ ಮಂಗ ಮಾಡೋಕ್ಕೆ ಕರೆಕ್ಟಾಗಿದ್ದೀರಾ ಅಲ್ವೇನ್ರಿ?
ಅದು ನಿಮ್ಮ ಅನಿಸಿಕೆ ಸರ್, ಅದಕ್ಕೆ ನಾವು ಅನಿಸಿಕೆ ಅಲ್ಲ, ನಾನು ಸತ್ಯ ಹೇಳ್ತೇನೆ, ಅನಿಸಿಕೆ ಅಂತ ಹೇಳ್ಬೇಡಿ. ನೀವೊಬ್ಬ ಇದು ಸಾಲ್ ತೆಗೆದು ಮಾತಾಡಿ ನಿಮ್ಗಾದ್ರೂ ಬೇಜಾರಾಗಲ್ಲ? ಗಾಂಧಿನಗರದಲ್ಲಿ ಹಿಂಗೆ ಬರ್ತಿರಲ್ಲ, ಎಷ್ಟು ಕಸ ಇತ್ತು, ಎಷ್ಟು ಗುಂಡಿ ಇತ್ತು, ನಿಮ್ಗಾದ್ರೂ ಮನಸ್ಸಿಗೆ ನೋವಾಗಲ್ಲ ಬೇಡ್ರಿ? ಜನಕ್ಕೆ ಹೋಗಿ ಓಟ್ ಕೇಳುವಾಗ ಕೇಳ್ತೀರಿ, ಸುಳ್ಳು ಹೇಳ್ತೀರಲ್ರಿ? ದಿನನಿತ್ಯವಾಗಿ ನಾವು ಏನು ಕೆಲಸ ಮಾಡಬೇಕೋ ಆ ಕೆಲಸ ಮಾಡುವಂಥ ಅರಿವು ನಮಗಿದೆ. ಆ ಕೆಲಸ ಮಾಡ್ತಾನೆ ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲೂ ನಾವು ಜನರಿಗೆ ಮೋಸ ಮಾಡುವಂಥ ಕೆಲಸವನ್ನು ಯಾವುದೂ ನಾವು ಮಾಡ್ತಾ ಇಲ್ಲ. ಇವತ್ತಿನ ದಿವಸ ತಾವು ಏನು ಇವತ್ತು ಕ್ವಶನ್ಗಳು ಕೇಳಿದ್ದೀರಾ, ಏನು ಈ ಬೆಲೆ ಏರಿಕೆ ಬಗ್ಗೆ ರಾಹುಲ್ ಗಾಂಧಿ ಅವರು ಸುಮಾರು ಒಂದು 4 ವರ್ಷದಿಂದನೇ ಧ್ವನಿ ಬರ್ತಾವ್ರೆ. ಈ ಚುನಾವಣೆ ಏನು ಫಲಿತಾಂಶ ಬರುತ್ತೆ ಈ ಪಂಚರಾಜ್ಯಗಳದ್ದು, ಅದು ಮುಂದಿನ 2 ದಿವಸ ಹಿಂದೇನೂ ಹೇಳಿದ್ದಾರೆ. ನೋಡ್ತಾ ಇರಿ 29ನೇ ತಾರೀಕಿಂದ ನಿಮ್ಮ ಪೆಟ್ರೋಲ್ ಡೀಸೆಲ್ ಯಾವ ರೀತಿ ಏರಿಕೆ ಆಗುತ್ತೆ ಅಂತ. ಅವ್ರು ನುಡಿದಂತೆಯೇ ಇವತ್ತು ನಮ್ಮ ಮೋದಿಯವರು ನಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾನು ಏನು ಹೇಳ್ತಾ ಇದ್ದಂದರೆ, ಇವರು ಇದೇ ಅವನು ಟ್ರಂಪ್ ಇದ್ದಾನೆ, ಟ್ರಂಪ್ ಹತ್ರ ಹೋದಾಗ ಆತನಿಗೆ ನಮ್ಮ ದೇಶದಿಂದ ಏನು ವಸ್ತು ಹೋಗುತ್ತೋ ಅದಕ್ಕೆ 1ಕ್ಕೆ 3ರಷ್ಟು ಪಟ್ಟು ಟ್ಯಾಕ್ಸ್ನ ಹಾಕ್ತಾರೆ. ಬಾಯಿ ಮುಚ್ಕೊಂಡು ಸೈನ್ ಹಾಕ್ಬಿಟ್ಟು ಬರ್ತಾರೆ. ಅದೇ ಅವರ ಐಟಮ್ನ ಇಲ್ಲಿ ನಾವು ತೊಗೋಬೇಕಂದ್ರೆ ಅವ್ರಿಗೆ ಟ್ಯಾಕ್ಸ್ ಫ್ರೀ ಕೊಡಬೇಕು. ಇದು ಯಾರ ಕರ್ತವ್ಯ ಸ್ವಾಮಿ? ಯಾರು ದುಡ್ಡು ಸ್ವಾಮಿ? ಅದು ನಮ್ಮ ಜನಸಾಮಾನ್ಯರು ದುಡ್ಡು ತಾನೆ. ಅದ್ರಿಗೆ ತಾನೆ ನಾವು ಧ್ವನಿ ಎತ್ತಾ ಇದ್ದೀವಿ. ಯಾಕದು ನೀವು ಅರ್ಥ ಮಾಡ್ಕೊತಾ ಇಲ್ಲ? ನಾವು ಹೇಳಿದ್ದೀವಿ ತಾನೆ ಅವತ್ತಿಂದನೇ ಈ ರೀತಿ ಆಗ್ತಾ ಇದೆ ಅಂತ. ಯಾಕೆ ಕ್ರೈಸಿಸ್ ಇದೆ ನಿಮ್ಗೆ ಗೊತ್ತು ತಾನೆ. ಮೊದಲೇ ವಾರ್ ಇದ್ದಾಗ ವಾರ್ಗೆ ಯಾರು ಸಪೋರ್ಟ್ ಮಾಡಿದ್ರಿ ಸ್ವಾಮಿ? ನೀವು ಯಾರು ನಮ್ಗೆ ಸಹಾಯ ಮಾಡೋದು? ಅವ್ನ ವಿರುದ್ಧ ಸಪೋರ್ಟ್ ಮಾಡಿದ್ದೀರಾ ನೀವು? ಯಾರು ನಮಗೆ ಸಹಾಯ ಮಾಡ್ದ? ಇರಾನ್ ನಮ್ಗೆ ಸಪ್ಲೈ ಮಾಡ್ತಾ ಇದ್ದ, ಕೊಡ್ತಾ ಇದ್ದ. ಅವ್ನ ವಿರುದ್ಧ ನೀವು ಹೋಗ್ಬಿಟ್ಟು ಧ್ವನಿನ ಎತ್ತಿದ್ದೀರಾ. ಅವ್ನ ವಿರುದ್ಧ ನೀವು ಯುದ್ಧ ಮಾಡೋರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಮತ್ತು ಎಲ್ಲಿಂದ ಸ್ವಾಮಿ ಜನಸಾಮಾನ್ಯರ ಬಗ್ಗೆ ನಿಮಗೆ ಕಾಳಜಿ ಇದೆ? ನಿಮಗೆ ಮನಮೋಹನ್ ಸಿಂಗ್ ಇದ್ರಲ್ಲ, $125 ಇತ್ತಲ್ಲ ಬ್ಯಾರಲ್ಲು, ಅವತ್ತು 70 ರೂಪಾಯಿಗೆ ಪೆಟ್ರೋಲ್ ಕೊಟ್ಟವ್ರೆ. ಅದು 56 ಇಂಚು. ಇವತ್ತು ನೀವು ಹೇಳ್ತಿರಲ್ಲ ಇದು 56 ಇಂಚಲ್ಲ, ಇದು ಡ್ಯಾನ್ಸ್ ಮಾಡೋ ಇಂಚು. ಇದು ಹೋಗಲ್ಲ ಮುಂದೆ ಡ್ಯಾನ್ಸ್ ಮಾಡ್ಬಿಟ್ಟು ಬರ್ತಿರಲ್ಲ ಅವ್ರ ಮುಂದೆ, ಅದು ಇದು. ಮೇಡಮ್, ಈ ಬೆಲೆ ಏರಿಕೆ ಇರೋದು ಕಾಂಗ್ರೆಸ್ಗೆ ಒಳ್ಳೆ ರಾಜಕೀಯ ಫಸಲ ಆಯ್ತಲ್ಲ ಇದು? ಸರ್, ನಾವೇನು ಅದನ್ನು ಫಸ್ಲಾಗೇನು ತೊಗೊಂಡಿಲ್ಲ ಸರ್. ನೋಡಿ, ನರೇಂದ್ರ ಮೋದಿ ಅವರು ಹೆಣ್ಮಕ್ಳಿಗೆ ಹೇಳ್ತಿದ್ದಾರೆ ನೀವು ಚಿನ್ನ ತಗೋಬೇಡಿ ಅಂತ. ಸರ್, ಯಾಕೆ ಈ ಥರ ಹೇಳ್ತಿದ್ದಾರೆ ಅಂತ ನಾವು ಪಂಚರಾಜ್ಯ ಚುನಾವಣೆಗಳಿದ್ದಾಗ ಅವರು ಹೇಳ್ತಾರೆ, ಅವರು BJP ಅವರಿಗೆ ಜನರಿಗೆ ಹೇಳ್ತಾರೆ ನೀವು ಕಾಂಗ್ರೆಸ್ ತಗೊಳ್ಳಿ, ಕಾಂಗ್ರೆಸ್ನವ್ರಿಗೆ ಬೇಡ ಅಂತ ಹೇಳಿಲ್ವಲ್ಲ? ಸರ್, ದೇಶದ ಸಮಸ್ಯೆ ಪ್ರತಿಯೊಬ್ಬ ನಾಗರಿಕನ ಸಮಸ್ಯೆ ಅಂತ ನಾವು ಕಾಂಗ್ರೆಸ್ ಇದೆ BJP ಇದೆ ಅನ್ನೋದು ಬಿಟ್ಬಿಡಿ ಸರ್. ನಾಳೆ ದೇಶ ಏನಾದರೂ ಅಧೋಗತಿಗೆ ಹಿಡಿತು ಅಂದರೆ ಇಡೀ ಜನರು ನಾಳೆ ಬುಡ ಮೇಲಾದಾಗ ಬೀದಿಗೆ ಬರಬೇಕಾಗುತ್ತೆ. ಆ ರೀತಿ ನೇಪಾಳನೋ ಬಾಂಗ್ಲಾದೇಶನೋ ರೀತಿ ಆಗಬೇಕಾಗುತ್ತೆ ನಮ್ಮ ಭಾರತ. ಆ ಸ್ಥಿತಿಗೆ ತಂದಿಟ್ಟಿರೋದು, ಈ ದುರಂತಕ್ಕೆ ಕಾರಣ ಆಗಿರೋದು ನರೇಂದ್ರ ಮೋದಿ ಅವರು. ನೋಡಿ, ನೀವು ಚಿನ್ನ ತಗೋಬೇಡಿ ಅಂತ ಇಲ್ಲಿ ಹೇಳ್ತಾರೆ, ಮೆಲೋಡಿ ಚಾಕ್ಲೇಟ್ ಇಟ್ಕೊಂಡು ಮೆಲೋನಿ ಹತ್ರ ಹೋಗ್ಬಿಟ್ಟು ಅಲ್ಲಿ ರೀಲ್ಸ್ ಮಾಡಿ ಹಾಕ್ತಾರೆ ಅಂದರೆ ಈ ಪ್ರಧಾನಿಗಳ ಮನಸ್ಥಿತಿ. ಆಮೇಲೆ ಇಲ್ಲಿ ಮಿನಿಸ್ಟ್ರುಗಳು BJP ಮಿನಿಸ್ಟ್ರುಗಳೆಲ್ಲ ಸೈಕಲ್ ತುಳ್ಕೊಂಡು ರೋಡಲ್ಲಿ ಹೋಗ್ತಾರೆ ಸರ್. ಆಮೇಲೆ ಒಂದಷ್ಟು ದೂರ ಆದಮೇಲೆ ಕಾರ್ ಹತ್ಕೊಂಡು ಹೋಗ್ತಾರೆ. ಮೊನ್ನೆ ವಿಜಯೇಂದ್ರ ಅವ್ರನ್ನೇ ನೋಡ್ತಾ ಇದ್ದೀನಿ, ಮೆಟ್ರೋಲ್ ಪೇಪರ್ ಓದ್ತಿದ್ದಾರೆ, ಇನ್ನು ಸ್ವಲ್ಪ ಹೊತ್ತಿಗೆ ಕಾರ್ ಹತ್ಕೊಂಡು ಓದ್ತಾ ಇದ್ದಾರೆ. ಈ ಥರ ನಾಟಕದ ಬದುಕು, ಈ ರೀತಿ ನಾಟಕ ಮಾಡಿ ನಮ್ಮ ದೇಶನ ಹಿಂಗೆ ಮುಳುಗಿಸಿದ್ದಾರೆ. ಇವತ್ತು ಹಣದೊಬ್ಬರ ಅಂದರೆ ಬೆಲೆ ಏರಿಕೆ ಏನಾಗಿದೆ, ಇನ್ಫ್ಲಮೇಷನ್ ಯಾಕೆ ಆಗ್ತಿದೆ, ಪೆಟ್ರೋಲ್ ಡೀಸೆಲ್. ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅಲ್ಲ ಸರ್, ಎಲೆಕ್ಷನ್ ಮೊದಲೇ ಹೇಳ್ಬೇಕಿತ್ತು. ಇದನ್ನು ಬಳಸಿ ಎಲ್ಲ ಆಗೋದ್ಮೇಲೆ ಇವತ್ತು ಇನ್ನು ಕಷ್ಟ ಬರ್ತಿದೆ ಅಂತ ಈಗ ಹೇಳೋದಲ್ಲ. ಎಲೆಕ್ಷನ್ ಮೊದಲೇ ಹೇಳಿ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಬೇಕಾಗಿದ್ದ ಪ್ರಧಾನಿಗಳು ಎಲೆಕ್ಷನ್ ಗೆಲುವು ಒಂದೇ ಮುಖ್ಯ ಆಯಿತು. ಅದಕ್ಕೆ ನೋಡಿ ಇವತ್ತು ಪರ್ಯಾಯವಾಗಿ ಒಂದು ಜನ್ಸಿ ಜನರೇಷನ್ ಕಾಕ್ರೋಚ್ ಪಾರ್ಟಿ ಅಂತ ಕಟ್ಕೊಂಡು ಇವತ್ತು ಇವ್ರ ಮೇಲೆ ಒಂದು ಇದನ್ನು ಸಾಧಿಸ್ತಿದ್ದಾರೆ. ಅವತ್ತು ಏನು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಾಡಿದ್ರು, ಕಾಂಗ್ರೆಸ್ನವರು ಕಾಕ್ರೋಚ್ ಜೊತೆ ಸೇರ್ಕೊಬಿಟ್ರು, ಆಪ್ನವರು ಸೇರ್ಕೊಂಡ್ರು. ಎಸ್ ಮೇಡಮ್, ಬೆಲೆ ಏರಿಕೆಯಿಂದ ಆಗ್ತಕ್ಕಂಥ ತೊಂದರೆ ಏನು ಮೇಡಮ್? ಸರ್, ದಿಸ್ ಇನ್ಫ್ಲೇಷನ್ ಆ್ಯಕ್ಚುಲಿ ಯೂತ್ಗೆ ಅಥವಾ ಎಲ್ಲರೂ ಯಾರ್ಯಾರು ಹೂವರ್ ಇಸ್ ಅರ್ನಿಂಗ್ ಟುಡೇ ಸ್ಯಾಲ್ರೀಸ್ ಯಾರ್ಯಾರಿಗೆ ಸ್ಟ್ಯಾಗ್ನೆಂಟ್ ಆಗಿದೆ ಅವ್ರಿಗೆಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಬಟ್ ಒಂದು ಹೇಳ್ತೀನಿ, ಗ್ಲೋಬಲ್ ಕ್ರೈಸಿಸ್ ಇಸ್ ಫಾರ್ ದ ಎಂಟೈರ್ ಗ್ಲೋಬ್. ಎಲ್ಲರಿಗೂ ಇದೆ ಕ್ರೈಸಿಸ್, ನಾವು ಕ್ರೈಸಿಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ವಾಟ್ ವಾಸ್ ದ ಗೌರ್ಮೆಂಟ್ ಡೂಯಿಂಗ್ ಇನ್ ದ ಲಾಸ್ಟ್ 10 years? ದೇ ವರ್ ಸ್ಟೇಬಲ್. ಡಿಡ್ ದೇ ಡೂ ಎನಿಥಿಂಗ್ in the last 10 years? Prices, oil prices, the whole world ಎಲ್ಲರೂ ಕಮ್ಮಿ ಕೊಟ್ಟಿದ್ದಾರೆ, ನಾವು ಜಾಸ್ತಿ ಪೇ ಮಾಡಿದ್ದೀವಿ. They got such golden opportunity in the last 10 years to do something for the country. They did not do anything. Instead, now 10 ವರ್ಷ ಟೈಮ್ ಕೊಟ್ಟಿದೆ. They should have really made one of the wonderful ಡಿಪೆಂಡೆನ್ಸಿ ಇಟ್ಕೊಂಡಿದ್ದೀವಲ್ಲ, ಇಂಪೋರ್ಟ್ ಡಿಪೆಂಡೆನ್ಸಿ, ಅದನ್ನೆಲ್ಲ ಕಮ್ಮಿ ಮಾಡ್ಬೋದಿತ್ತು. Today we are 85% of the crude oil is been imported. ಎಡಿಬಲ್ ಆಯಿಲ್ ಇಸ್ ಇಂಪೋರ್ಟೆಡ್. ಇದೆಲ್ಲ ಕಮ್ಮಿ ಮಾಡ್ಬೋದಿತ್ತಲ್ಲ ನಮ್ಮ ಮೋದಿ ಗೌರ್ಮೆಂಟು, ಯಾಕೆ ಮಾಡಿಲ್ಲ? 10 ವರ್ಷದಿಂದ ಏನು ಮಾಡ್ತಿದ್ರು? ಬರೀ ಪಬ್ಲಿಸಿಟಿ, ಅಡ್ವರ್ಟೈಸ್ಮೆಂಟ್, ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಇಷ್ಟೇ ಮಾಡ್ತಾ ಇದ್ದಾರೆ. ಇನ್ಸ್ಟೆಡ್ ಐ ಥಿಂಕ್ ದೇ ಶುಡ್ ಹ್ಯಾವ್ ಬಿಲ್ಟ್ ಗ್ರೇಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಆಫ್ EV ಇಂಡಸ್ಟ್ರೀಸ್, ಬ್ಯಾಟ್ರಿ ಇಂಡಸ್ಟ್ರೀಸ್, ಈ ಥರದ್ದೆಲ್ಲ ಏನೂ ಮಾಡ್ದಿರಾ. ಏನೋ ಹೇಳೋದಷ್ಟೇ, ಹೇಳೋಕ್ಕಷ್ಟೇ ಮೇಕ್ ಇನ್ ಇಂಡಿಯಾ, ಬಟ್ ದೇ ಹ್ಯಾವೆಂಟ್ ಡನ್ ಎನಿಥಿಂಗ್ ಸೋ ಫಾರ್. ಐ ಥಿಂಕ್ ಯೂತ್ ಶುಡ್ ಗೆಟ್ ರಿಯಲಿ ಕೇರ್ಫುಲ್ ಬಿಫೋರ್ ಚೂಸಿಂಗ್ ಸಚ್ ಲೀಡರ್ಸ್. ಬಿಕಾಸ್ ಈ ಥರನೇ ವೋಟ್ ಮಾಡ್ಕೊಂಡು ಬಂದರೆ ನೇಷನ್ ಇಸ್ ಗೋಯಿಂಗ್ ಟು ರಿಯಲಿ ಗೋ ಫಾರ್ ವಾಟ್ ಸ್ಟೇಟ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಇನ್ಫ್ಲೇಷನ್ ಯಾರ ಕೈಲೂ, ಕಾಮನ್ ಮ್ಯಾನ್ ಆಗಲಿ, ಇವನ್ ದ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್, ಯಾರ ಕೈಲೂ ಆಗ್ತಾಯಿಲ್ಲ ಇನ್ಫ್ಲೇಷನ್ ಬೇರ್ ಮಾಡೋಕ್ಕೆ.
I think people should really think about before choosing any leader. Look at China, how they have really ಎಲ್ಲರೂ ವರ್ಲ್ಡ್ ಫೇಸ್ ಮಾಡ್ತಲ್ವ ಸರ್ ಈ ಕ್ರೈಸಿಸ್. ನಾವು ಒಬ್ಬರೇನ ಈ ಥರ ಚಿನ್ನ ತೊಗೊಂಡ್ಬೇಡ, ಟ್ರಾವೆಲ್ ಮಾಡಬೇಡ, ಸೇವ್ ಮನಿ ಬರೀ ದಿನ ಬೆಳಗಾದ್ರೆ ಗಂಡ ಹೆಂಡ್ತಿಗೆ ಹೇಳೋದು ರೆಡ್ಯೂಸ್ ಎಕ್ಸ್ಪೆನ್ಸಸ್, ಮಕ್ಳಿಗೆ ನಾವೆಲ್ಲ ಹೇಳಬೇಕು ರೆಡ್ಯೂಸ್ ಎಕ್ಸ್ಪೆನ್ಸಸ್. ಇದು ಬಿಟ್ಟು ಬೇರೆನೋ ಸ್ಲೋಗನ್ ಇದೆಯಾ ಮನೇಲಿ? ದೆರ್ ಇಸ್ ನಥಿಂಗ್. ಆ್ಯಕ್ಚುಲಿ ಯು ಶುಡ್ ಥಿಂಕ್ ಹೌ ಟು ಪ್ರೊಟೆಕ್ಟ್ ಯುವರ್ ಸಿಟಿಸನ್ಸ್, how to get opportunity, employment opportunity, industries and self-sustainability. ಇದು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದಾರೆ. ಇಂಪೋರ್ಟ್ ಮಾಡ್ಕೊಂಡು, ಟ್ರಾವೆಲ್ ಮಾಡಿಕೊಂಡು, ಮೆಲೋಡಿ ಚಾಕ್ಲೇಟ್ ಎಲ್ಲ ತೊಗೊಂಡು ಇಂಟರ್ನ್ಯಾಷನಲ್ ಆಗಿ ಆರಾಮಾಗಿದ್ದಾರೆ. ಗ್ಲೋಬಲ್ ಕ್ರೈಸಿಸ್ ಒಂದು ಕಡೆ, ದೇಶದಲ್ಲಿ ಬೆಲೆ ಏರಿಕೆಯಿಂದ ಆಗ್ತಕ್ಕಂಥ ತೊಂದರೆಗಳು, ದಿನನಿತ್ಯ ನಾವು ಬಳಸ್ತಕ್ಕಂಥ ವಸ್ತುಗಳಿಗೂ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಇದನ್ನೇ ನಂಬ್ಕೊಂಡು ಕುಟುಂಬವನ್ನು ನಡೆಸ್ತಕ್ಕಂಥ ಕ್ಯಾಬ್ ಡ್ರೈವರ್ಗಳಿರ್ಬೋದು, ಎಲ್ಲರೂ ನೀವು ಎಲ್ಲರೂ ಕೂಡ ಇವತ್ತು ದೇಶದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಒಂದಷ್ಟು ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ತಾವು ಅವ್ರು ಹೇಳಿದರು, ಸನ್ಮಾನ್ಯ ವಿಜೇಂದ್ರ ಅವರು ಹೇಳಿದರು, ನಾಟಕಕ್ಕೆ ಜನರೆದುರಿಗೆ ಒಂದು 100-200 ಮೀಟ್ರ್ ಸೈಕಲ್ ಹಡ್ಕೊಂಡು ಹೋಗೋದು. ಅವ್ರು ಬಳಸ್ತಕ್ಕಂಥ ಕಾರ್ಗಳೆಲ್ಲ ಮೈಲೇಜ್ ಎಷ್ಟು ಕೊಡ್ತಾರೆ ಗೊತ್ತಾ? 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಕೊಡ್ತಾರೆ. ಪ್ರೈಮ್ ಮಿನಿಸ್ಟರ್ ಹೇಳಿದರು ಅಂತ ಸುಮ್ಮನೆ ಅದು ಮಾಧ್ಯಮಗಳಿಗೆ ತೋರಿಸ್ಲಿಕ್ಕೆ, ಜನರಿಗೆ ತೋರಿಸ್ಲಿಕ್ಕೆ, ಸೋಷಿಯಲ್ ಮೀಡಿಯಾ ತೋರಿಸ್ಲಿಕ್ಕೆ ಮಾಡ್ತಿರ್ತಕ್ಕಂಥದ್ದು. ಈ ಬೆಲೆ ಏರಿಕೆ ಬಹುಶಃ ಈ ದೇಶದ ಜನರನ್ನು ಮುಕ್ಕಿ ತಿಂತಾ ಇದೆಯಾ? ಕೈಲಾಗದವರು ಮೈಯೆಲ್ಲ ಪರ್ಚ್ಕೊಂಡ್ರಂತೆ. ಕಾಂಗ್ರೆಸ್ನ ಒಬ್ಬೊಬ್ಬ ಸದಸ್ಯರು ಮಾತಾಡೋದನ್ನು ಕೇಳಿಕೊಂಡೆ ನಾನು. ಜಾಗತಿಕ ಮಟ್ಟದಲ್ಲಿ ಬಿಕ್ಕಟ್ಟು, ಜಾಗತಿಕ ಕ್ರೈಸಿಸ್ ಅಂತ ಬಂದಾಗ ದೇಶದ ಜನತೆಗೆ ಒಂದು ದೇಶದ ಪ್ರಧಾನಿ ಕರೆ ಕೊಡ್ತಾರೆ, 1 ವರ್ಷ ತನಕ ನಿಮ್ಮ ಚಿನ್ನವನ್ನು ತಗೊಳ್ಳೋದನ್ನು ಸ್ವಲ್ಪ ನಿಧಾನ ಮಾಡಿ, ಅಥವಾ ತಗೊಳ್ಳೇಬೇಡಿ ಅಂತ ಅವ್ರು ಹೇಳಿಲ್ಲ, ಅಥವಾ ಆದೇಶ ಮಾಡಿಲ್ಲ, ಅಥವಾ ಸಾಮೂಹಿಕ ಒಂದು ವೆಹಿಕಲಲ್ಲಿ ಓಡಾಡಿ. ಈಗ ಚಿನ್ನದ ವಿಚಾರ ಬಿಟ್ಬೇಡ, ಚಿನ್ನ ನಿಮ್ಮಂಥ ಶ್ರೀಮಂತರುಗಳು ತೆಗೆದುಕೊಳ್ಳೋದಂಥದ್ದು. ಇವರಂಥ ಬಡವರು ನಾವೆಲ್ಲರೂ ಕೂಡ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಎಲ್ಲದೂ ರೇಟ್ ಜಾಸ್ತಿ ಆಗುತ್ತೆ, ಬದುಕು ದುಸ್ತರ ಆಗುತ್ತೆ. ಪರ್ಯಾಯ ಏನು? ನೀವೇ ಹೇಳಿದ್ರಿ ಅಚ್ಚೆ ದಿನ ಬರುತ್ತೆ ಅಂತ ಹೇಳಿದ್ರಿ. ಅಚ್ಚೆ ದಿನ ಅಂತ ಹೇಳಿದ್ರಿ. ಈಗ ಎಲ್ಲ ಒಂದು ಕಡೆ ಪ್ರಧಾನಮಂತ್ರಿಗಳು ಹೇಳ್ತಾರೆ ಈ ದೇಶ ಇನ್ನೂ ಒಂದು 2-3 ತಿಂಗಳಲ್ಲಿ ಬಡತನಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಹಾಗಾದರೆ ಇವರಿಗೆಲ್ಲ ಭಯ ಆಗಲ್ವಾ? ಹೆಂಡತಿ ಮಕ್ಕಳು ಸಂಸಾರ. ಅವ್ರು ನೋಡಿ, ಅವ್ರು ಕ್ಯಾಬ್ನವ್ರು ಹೇಳ್ತಾ ಇದ್ರು ಪೆಟ್ರೋಲ್ ಡೀಸೆಲ್ LPG ಬೆಲೆ ಜಾಸ್ತಿ ಆಗಿದೆ, ಆದರೆ ಹ್ಯಾಪ್ನವ್ರು ನಮಗೆ ₹1 ಎಕ್ಸ್ಟ್ರಾ ಕೊಡಲ್ಲ ಅಂತ ಹೇಳ್ತಾರೆ. ಅವ್ರ ಸಂಕಷ್ಟ ನೀಡಿದೆ, ಯಾಕಂದರೆ ಅದೇ ಬದುಕು ಅವ್ರಿಗೆ, ಅದೇ ಜೀವನ ಅದು. ಅವ್ರು ನಂಬ್ಕೊಂಡೆ ಅವ್ರ ಮಕ್ಕಳು, ಹೆಂಡತಿ ಮಕ್ಕಳು, ತಂದೆ ತಾಯಿ, ಇಡೀ ವ್ಯವಸ್ಥೆ ಇರ್ತಕ್ಕಂಥದ್ದು. ನೀವು ಬಹಳ ವ್ಯಾಲಿಡ್ ಕ್ವಶನ್ ಕೇಳಿದ್ದೀರಾ. ದೇಶದ ಜನರನ್ನು ಪ್ಯಾನಿಕ್ ಮಾಡುವಂಥ ಕೆಲಸ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಅನೇಕ ಎಕ್ಸಾಂಪಲ್ ಕೊಡ್ತೀನಿ ನಾನು. ಗ್ಯಾಸ್ ಇಲ್ಲ ಅಂದ ತಕ್ಷಣ ಅದರಲ್ಲಿ ಯಾವ ಥರ ಒಂದು ಜಾಗದಲ್ಲಿ ಹೋಗಿ ಈ ಕಾಂಗ್ರೆಸ್ಸಿನ ಹೆಣ್ಮಕ್ಳು ಹೋಗಿ ಮಾರ್ಕೆಟಲ್ಲಿ ಚಾಯ ಮಾಡಿ ಕೊಡ್ತಾ ಇದ್ರು, ನಿಮ್ಮ ಮನೇಲಿ ಕಷ್ಟ ಇರ್ಬೋದು ಅಂತ ಪ್ಯಾನಿಕ್ ಮಾಡೋ ಕೆಲಸನ ಕಾಂಗ್ರೆಸ್ ಮಾಡ್ತಾ ಇದೆ. ಅದನ್ನು ಬಿಟ್ಟು ಜಾಗತಿಕ ಮಟ್ಟದ ಕ್ರೈಸಿಸ್ ಅಂತ ಹೇಳಿದ ತಕ್ಷಣ ಒಗ್ಗಟ್ಟಾಗಿ ವಿರೋಧ ಪಕ್ಷವಾಗಿ ಜೊತೆ ಸೇರಿ ಇದನ್ನು ಯಾವ ಥರ ಪರಿಹಾರ ಮಾಡಬೇಕಂತ ಹೇಳೋದು ಬಿಟ್ಟು, ಒಂದು ಮಾತು ಇಲ್ಲಿ ವೀಕ್ಷಕರಿಗೆ ಹೇಳ್ತೀನಿ, ನರೇಂದ್ರ ಮೋದಿ ಇರುವ ತನಕ ಭಾರತ ದೇಶದ ಬಗ್ಗೆ ದೇಶದ ಜನರು ಖಂಡಿತವಾಗ್ಲಿ ಪ್ಯಾನಿಕ್ ಆಗುವ ಅವಶ್ಯಕತೆನೇ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಇವತ್ತು ಜಾಗತಿಕ ಮಟ್ಟದಲ್ಲಿ ಈ ಥರ ಆಗಿದೆ, ಕೈ ಜೋಡಿಸಿ ಅಂತ ಒಂದು ಪ್ರಧಾನಿ ಕರೆ ಕೊಡ್ತಾರೆ ಅಂದಾಗ ಕಾಂಗ್ರೆಸ್ನ ಮನಸ್ಥಿತಿ, ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ಥರ ಇರಬೇಕು? ಈ ಪರಿಸ್ಥಿತಿಯಲ್ಲಿ ಅವರು ಇಂಥ ಮಾತುಗಳನ್ನು ಮಾತಾಡ್ತಾರೆ. ಬೆಲೆ ಏರಿಕೆ ಹೌದು, ಫ್ರಾನ್ಸ್, ಜಪಾನ್, ಜರ್ಮನ್ ಎಲ್ಲ ಕಡೆನೂ 34%, 32%, ಆಸ್ಟ್ರೇಲಿಯಾ 40% ಜಾಸ್ತಿ ಮಾಡಿದ್ದಾರೆ. ಭಾರತ ಕೇವಲ 3% ಜಾಸ್ತಿ ಮಾಡಿದೆ. ಇವತ್ತು ಇಂಧನ ಈ ಥರ ತೈಲದ ಒಂದು ಏನು ಕಂಪನಿಗಳು ದಿನಕ್ಕೆ 1 ಲಕ್ಷ ಕೋಟಿಗಿಂತಲೂ ಅಧಿಕವಾಗಿ ಸಾಲದಲ್ಲಿದ್ದರೂ ಕೂಡ ನಾವು ಇವತ್ತು ಸೆಂಟ್ರಲಲ್ಲಿ ₹10 ಕಮ್ಮಿ ಮಾಡಿದಾಗ ಈ ಕಾಂಗ್ರೆಸ್ ಪಕ್ಷ ಮಾತಾಡೋಕ್ಕೆ ಇವರಿಗೆ ಯೋಗ್ಯತೆ ಇರಲಿಲ್ಲ. ಇವತ್ತು ವಿರೋಧ ಮಾಡಲೇಬೇಕು ಅನ್ನೋ ಮನಸ್ಥಿತಿ ಇವರದು. ಕಾಂಗ್ರೆಸ್ ಪಕ್ಷ ನೋಡಿ, 404 ಇರುವಂಥ ನಿಮ್ಮ ರಾಷ್ಟ್ರೀಯ ಪಕ್ಷ ಇವತ್ತು 2 ಮತ್ತೊಂದು 3 ರಾಜ್ಯದಲ್ಲಿದೆ. ಅದು ಭಾರತ ಕಾಂಗ್ರೆಸ್ ಮುಕ್ತ ಆಗುವ ಸಮಯ ಸನ್ನಿಹಿತ ಆಗ್ತಾ ಇದೆ. ದಯವಿಟ್ಟು ಜನಪರವಾಗಿರುವ ಒಂದು ಕೆಲಸ ಮಾಡಿದ್ದೀರಾ ನೀವು, ಜನಪರರ ಒಂದು ಕೆಲಸ ಮಾಡಿದ್ದೀರಾ. ರೈತರ ಭೂಮಿನ ಅಲ್ಲಿ ತಗೊಂಡ್ಬಿಟ್ಟು ಟೌನ್ಶಿಪ್ ಮಾಡಕ್ಕೆ ಹೋಗಿದ್ದೀರಾ. ಜನಪರ ಕೆಲಸ ಏನು ಮಾಡ್ತಾ ಇಲ್ಲ. ಹೌದು, ಬೆಲೆ ಏರಿಕೆ ಆಗ್ತಾ ಇದೆ. ಭಾರತ ಕೊರೋನಾ ಕಾಲಘಟ್ಟ ನಂತರ ಸಮತೋಲನವನ್ನು ಕಾಪಾಡಿಕೊಂಡಿದೆ. ನನಗೆ ಹೆಮ್ಮೆ ಇದೆ. ನಮ್ಮ ನರೇಂದ್ರ ಮೋದಿ ಅವರು ಇರುವ ತನಕ ಭಾರತದ ಜನರು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಅವರು ಎಲ್ಲರಿಗೂ ಕರೆ ಕೊಟ್ಟಾಗ ಎಷ್ಟು ಜನ ಅದನ್ನು ಪಾಲಿಸಿದ್ದಾರೆ ಅನ್ನೋದನ್ನು ದೇಶದ ಜನತೆ ನೋಡ್ತಿದ್ದಾರೆ. ಯುವಕರು ಪಾಲಿಸಿದ್ದಾರೆ. ಜಾತಿ ಮತ ಭೇದ ಇಲ್ಲದೆ, ಧರ್ಮ ಇಲ್ಲದೆ ಪಾಲಿಸ್ತಾ ಇದ್ದಾರೆ. ನೀವು ನೋಡಿದರೆ ಸ್ಕೂಲ್ಗಳಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ. ಸ್ಕೂಲ್ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಮಳೆಗಾಲ ಬರ್ತಾ ಇದೆ, ಮಳೆ ಸೋರ್ತಾ ಇದೆ, ಶಾಲೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಯೂನಿಫಾರ್ಮ್ ಶಾಸ್ತ್ರಗಳ ಬಗ್ಗೆ ಯೋಚನೆ ಮಾಡ್ತಾ
ನೋಡ್ತಾ ಇದ್ದೀರಾ? ರಸ್ತೆಯಲ್ಲಿ ಗುಂಡಿ ಮೇಲೆ ಬಿದ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಅಂದ್ರಿ, ಟನಲ್ ಬೆಂಗಳೂರು ಅಂತ ಹೇಳಿದ್ರಿ, ಗುಂಡಿ ಬೆಂಗಳೂರು ಅಂತ ಹೇಳಿದ್ರಿ. ಮತ ಹಾಕ್ತವ್ರು ನಾವು ಹೊಡ್ಕೋಬೇಕು, ಯಾರಿಗಾದ್ರೂ ಅಷ್ಟೇ ನಾವು ಹೊಡ್ಕೋಬೇಕು. ಎಸ್ ಮೇಡಮ್, ತಾವೊಬ್ರು ಗೃಹಿಣಿಯಾಗಿ ಬಂದಿದ್ದೀರ, ನೀವು ಇರ್ರೆಸ್ಪೆಕ್ಟಿವ್ ಒಂದು ಮನೆಯ ಗೃಹಿಣಿಯಾಗಿ ಬಂದಿದ್ದೀರ, ಯಾವ ಪಾರ್ಟಿ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಬೆಲೆ ಏರಿಕೆಯಿಂದ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸಮಸ್ಯೆ ಆಗಿದೆ? ನಿಮ್ಮ ಮನೇಲಿ ಏನು ಸಮಸ್ಯೆ ಆಗಿದೆ? ನಿಮ್ಮ ಅಕ್ಕಪಕ್ಕದವ್ರ ಮನೇಲಿ ಏನು ಸಮಸ್ಯೆ ಆಗಿದೆ? ಒಂದು ಹೇಳಬೇಕು ಅಂದರೆ ನಾವು ತಿಂಗಳಿಗೆ ಇಷ್ಟು ಬಜೆಟ್ ಅಂತ ನಾವು ಕನ್ಫರ್ಮ್ ಆಗಿರ್ತೀವಿ. ಈಗ ಸಡನ್ನಾಗಿ ಏರಿಕೆ ಆದಾಗ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ? ರೇಷನ್ ತೊಗೊಳೋದಾ, ಫೀಸ್ ಕಟ್ಟೋದಾ, ಇಲ್ಲ ಸಿಲಿಂಡ್ರ್ ಕೊಡೋದಾ, ಇಲ್ಲ ಹಾಸ್ಪಿಟಲ್ಗೆ ಏನಾದರೂ ಮನೇಲಿ ಹಿರಿಯರು ಇರ್ತಾರೆ ಎಲ್ಲರೂ ಹಾಸ್ಪಿಟಲ್ಗೆ ಕೊಡೋದಾ? ಯಾವುದಕ್ಕಂತ ಕೊಡೋಣ ಹೇಳಿ? ಅದೇ ಥರ ನಮ್ಮ ಸ್ಯಾಲ್ರಿನೂ ಹೆಚ್ಚಾಗತ್ತಾ? ನಮ್ಮ ಮನೆಯವ್ರ ಸ್ಯಾಲ್ರಿ ಹೆಚ್ಚಾಗತ್ತಾ? ಯಾವುದೂ ಇಲ್ಲ, ಯಾವುದಕ್ಕೂ ಸೊಲ್ಯೂಷನ್ ಇಲ್ಲ. ನಮಗೆ ಸೊಲ್ಯೂಷನ್ ಬೇಕಿದ್ದಕ್ಕೆ. ತೊಂದರೆ ಆಗ್ತಿದೆ ಅಂತ ನೀವು? ಹೌದು, ಆಗ್ತಾ ಇದೆ ಸರ್, ತುಂಬಾ ತೊಂದರೆ ಆಗ್ತಾ ಇದೆ. ಇವತ್ತು ನಾವೊಂದು ಬಜೆಟ್ ಇಟ್ಕೊಂಡು ಹೋಗ್ತೀವಿ ಅಂದರೆ ಅದು ಜಾಸ್ತಿನೇ ಇದೆ, 10-20 ರೂಪಾಯಿ ಜಾಸ್ತಿನೇ ಇದೆ. ಯಾವುದಕ್ಕಂತ ಕೊಡೋಣ ಸರ್? ಯಾವುದಕ್ಕಂತ ಕೊಡೋಣ? ಎಲ್ಲಿರುತ್ತೆ? ಸ್ಯಾಲ್ರಿ ಮಾತ್ರ ಅಷ್ಟೇ ಇದೆ, ರೇಟ್ ಮಾತ್ರ ಜಾಸ್ತಿ ಹೋಗ್ತಾ ಇದೆ, ಯಾವುದು ಕಮ್ಮಿ ಆಗಿಲ್ಲ. ಮೇಡಮ್, ನಿಮ್ಮ ಎದುರಿಗೆ ಒಬ್ರು ಗೃಹಿಣಿ ಹೇಳಿದರು, ನಾವು ತಿಂಗಳಿಗೆ ಇಷ್ಟು ಅಂತ ಬಜೆಟನ್ನು ಇಟ್ಕೊತೀವಿ ಅಂದರು. ಆ ಬಜೆಟ್ಟು ಈ ಥರ ಬೆಲೆ ಏರಿಕೆಯಿಂದ ಆ ಬಜೆಟ್ ಮೀರಿ ಹೋದರೆ ನಮ್ಮ ಇಡೀ ಮನೆಯ ವ್ಯವಸ್ಥೆನೇ ಅಸ್ತವ್ಯಸ್ತ ಆಗುತ್ತೆ, ನಮಗೆ ಅದು ತೊಂದರೆ ಆಗುತ್ತೆ ಅಂತ ಒಬ್ರು ಗೃಹಿಣಿ ಹೇಳಿದರು. ಖಂಡಿತ ಬೆಲೆ ಏರಿಕೆ ಆಗ್ತಾ, ನಾನು ಆವಾಗಲೇ ಒಂದು ಮಾತು ಹೇಳಿದೆ, ವಿಶ್ವದ ಜಾಗತಿಕ ಅನೇಕ ರಾಷ್ಟ್ರಗಳನ್ನು ಕಂಪೇರ್ ಮಾಡಿದರೆ ಭಾರತ ಸಮೃದ್ಧಶಾಲಿಯಾಗಿದೆ. ಖಂಡಿತವಾಗ್ಲೂ ಅದನ್ನು ಕಾಯ್ಕೊಂಡು ಹೋಗ್ತಾ ಇದೆ. ಹೌದು, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದನ್ನು ನೀವು ಹೇಳ್ತಿದ್ದೀರಾ, ಈಗ ಇವ್ರು ಹೇಳ್ತಿದ್ದಾರೆ ಗ್ಲೋಬಲ್ ಕ್ರೈಸಿಸ್ ಆಗಿದೆ, ಮಧ್ಯಪ್ರಾಚ್ಯ ಯುದ್ಧದಿಂದ ತೊಂದರೆ ಆಗ್ತಿದೆ ಅಂತೇಳಿ. ಎಸ್ ಸರ್, ಈಗ ಒಂದು ನಿಮಿಷ ಸರ್, ಈಗ ಮೇಡಮ್ ಅವ್ರು ಹೇಳಿದ್ರು ಪ್ಯಾನಿಕ್ ಆಗಿದೆ ಅಂತ. ಒಂದು ನಿಮಿಷ, ಪ್ಯಾನಿಕ್ ಯಾರು ಆಗ್ತಾ ಇಲ್ಲ ಇಲ್ಲಿ. ನಮ್ಮ ಗಾಡಿಗಳಿಗೆ ಏನು ಇನ್ಸ್ಟಾಲ್ ಮಾಡಿಸಿದ್ದಾರೆ ಪ್ಯಾನಿಕ್ ಬಟನ್ಸ್ನ ಸರ್, ಏನಿವತ್ತು ನಮ್ಮ ಗಾಡಿಗಳಿಗೆ FC ಆಗಬೇಕು ಅಂದರೆ ಸುಮಾರು 14,000ದಿಂದ 16,000 ತನಕ ಇನ್ವೆಸ್ಟ್ ಮಾಡಿಬಿಟ್ಟು ಗಾಡಿಗಳನ್ನ FC ಮಾಡಿಸ್ಬೇಕು. 3 ಪ್ಯಾನಿಕ್ ಬಟನ್ನು GPS ಇನ್ಸ್ಟಾಲ್ ಮಾಡ್ತಾರೆ. RTO ಬೇರೆ ಲಂಚ, ಅಲ್ಲಿ ಅಪ್ರೂವಲ್ ಮಾಡೋಕ್ಕೆ ಅದಕ್ಕೆ ಲಂಚ ಕೊಡಬೇಕು. ಸೆಂಟ್ರಲ್ ಗೌರ್ಮೆಂಟು ಇದನ್ನು ರೂಲ್ಸ್ ಮಾಡಿದೆ, ಯಾವಾಗ ನಿರ್ಭಯ ಪ್ರಕರಣ ಆದಮೇಲೆ. ಸೊ ಈಗ ಹೆಂಗಿದೆ ಅಂದರೆ ಸರ್ ಆವಾಗಲೇ ಹೇಳಿದ್ರು, ಯಾರು ವಿಜೇಂದ್ರ ಸರ್, ತಮಿಳ್ನಾಡಲ್ಲಿ ಏನೋ ಅಲ್ಲಿದಕ್ಕೂ ಇಲ್ಲಿದಕ್ಕೂ ರಿಜಿಸ್ಟ್ರೇಷನ್ ಚಾರ್ಜಸ್ಸು ವೇರಿಯೇಷನ್ ಇದೆ ಅಂತ. ನಾನು ಅದೇ ವಿಚಾರಕ್ಕೆ ಬರ್ತೀನಿ ಸರ್. ಇಲ್ಲಿ ಏನೋ ನಮಗೆ 13,000, 14,000, 15,000 ತೊಗೊತಾ ಇದ್ದಾರೆ ಅಮೌಂಟ್ನ. ಅದೇ ತಮಿಳ್ನಾಡಲ್ಲಿ 3,500 ರೂಪಾಯಿಗೆ GPS ಪ್ಯಾನಿಕ್ ಬಟನ್ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಅಲ್ಲಿ ಕಮ್ಮಿ ಇದೆ, ನಮ್ಮಲ್ಲಿ ಯಾಕೆ ಜಾಸ್ತಿ ಇದೆ? ಏನು ಸರ್, ಕೇಂದ್ರದಲ್ಲಿ ಅಂತ ಬರಲ್ಲ, ನಮ್ಮಲ್ಲಿ ರೇಟ್ ಜಾಸ್ತಿ ಇದೆ. ಸೆಂಟ್ರಲ್ ಗೌರ್ಮೆಂಟ್ನವರು ಏನು ರೇಟ್ನ ಫಿಕ್ಸ್ ಮಾಡಿದಾರೋ ಅದು ನಮಗೆ ಗೊತ್ತಿಲ್ಲ. ಬಟ್ ಕೋರ್ಟಿಂದ ಏನು ಗೈಡ್ಲೈನ್ ಬಂದಿದೆ, ಆ ಗೈಡ್ಲೈನ್ ಬೇಕಾದ್ರೆ ನನ್ನ ಹತ್ರ ಇದೆ. ಒಂದು ನಿಮಿಷ ಕೇಳಿ, ಗೈಡ್ಲೈನ್ ಬೇಕಾದ್ರೆ ನನ್ನ ಹತ್ರ ಇದೆ, ನಾನು ಬೇಕಾದ್ರೆ ಕೊಡ್ತೀನಿ. ಏನು ಇವತ್ತು ಸರ್ಕಾರ ನಿಗದಿ ಮಾಡಿದೆ, ಅದನ್ನು ಹೊರತುಪಡಿಸಿ 18% GST ಆದಮೇಲೂ ಕೂಡ ಅದು ಕಂಪೇರ್ ಮಾಡಿದ್ರೆ ತಮಿಳ್ನಾಡು, ಕೇರಳದಲ್ಲಿ 3,500ರಿಂದ 4,000 ಸಿಗ್ತಕ್ಕಂಥ ಡಿವೈಸು ನಮ್ಮಲ್ಲಿ 13,000ರಿಂದ 14,000 ಸಿಗ್ತಾ ಇದೆ. ಇದನ್ನು ಆಲ್ರೆಡಿ RTO ಇದು ಯಾರು ಕಂಟ್ರೋಲ್ ಬರುತ್ತೆ? ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್? ಸ್ಟೇಟ್ ಗೌರ್ಮೆಂಟು. ಯಾರಾಗದು ಇದಕ್ಕೆ ಸಚಿವರು ಯಾರು ಬರ್ತಾರೆ? ರಾಮಲಿಂಗಾರೆಡ್ಡಿ ಅವರು. ಜೋರಾಗಿ ಹೇಳಿ, ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳಿ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ, ನಿಮ್ಮ ಇಲಾಖೆ ಬಗ್ಗೆ, ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ, ತಮಿಳುನಾಡು ಮತ್ತು ಕರ್ನಾಟಕ ರೇಟ್ ಬಗ್ಗೆ ಕ್ಯಾಬ್ ಡ್ರೈವರ್ಗೆ ಹೇಳ್ತಾರೆ, ದಯಮಾಡಿ ಕೇಳಿಸ್ಕೊಳ್ಳಿ ಸ್ವಾಮಿ, ದಯಮಾಡಿ ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳಿ, ಜೋರಾಗಿ ಹೇಳಿ ಸ್ವಾಮಿ, ಅವರಿಗೆ ಕೇಳಿಸಲ್ಲ. ರಾಮಲಿಂಗಾರೆಡ್ಡಿ ಅವರಿಗೆ ಇದ್ರ ಬಗ್ಗೆ ಅಲ್ಲ, ಇದಕ್ಕಿಂತ ಮುಂಚೆ ಇದೇ ಫ್ರೀಡಂ ಪಾರ್ಕಲ್ಲಿ ನಮ್ಮ ಚಾಲಕ ಒಕ್ಕೂಟದವರು ಎಲ್ಲರೂ ಕೂಡ ಸೇರಿ ಕಿವಿ ಕೇಳಿಸ್ಲಿಲ್ಲ, ಸನ್ಮಾನ ಮಾಡಿ ಒಂದು ಬೆಳ್ಳಿ ಕಿರೀಟನ ಕೂಡ ಕೊಟ್ಟಿದ್ದೀವಿ. ಯಾವುದು ಈ ರ್ಯಾಪಿಡೋ ಮತ್ತೆ ಇಲ್ಲಿಗಲ್ ಏನು ಸಂಸ್ಥೆಗಳಿದಾವೆ ಇವ್ರನ್ನ ಬ್ಯಾನ್ ಮಾಡಿ ಅಂತ. ಜೋರಾಗಿ ಅವ್ರ ಹೆಸರು ಹೇಳಿದೆ ಸರ್, ಜೋರಾಗಿ ಅವ್ರ ಹೆಸರು ಹೇಳಿ ಸರ್. ಸರ್, ರಾಮಲಿಂಗಾರೆಡ್ಡಿಗೆ ಜೋರಾಗಿ ಹೆಸರು ಹೇಳಿ ಸರ್. ಕೂಡ ನಮ್ಮ ತೊಂದರೆ ತಾನೆ, ನಮ್ಮ ತೊಂದರೆನೇ ಹೇಳ್ಕೊಂತ ಇದೀವಿ ಇಲ್ಲಿ. ಯಾಕ್ರಿ ಅವ್ರ ತೊಂದರೆ ಮಾತಾಡ್ಬಾರ್ದೇನ್ರಿ? ಯಾಕೆ ಮಾತಾಡ್ಬಾರ್ದು ಹೇಳ್ತಿದಾರ? ನಿಮ್ಮ ಸಾರಿಗೆ ಸಚಿವರಿಗೆ ಬೆಳ್ಳಿ ಕಿರೀಟ ಕೊಟ್ಟಿದ್ದಾರಂತೆ, ಆಯ್ತಾ? ಅವ್ರಿಗೆ ಏನ್ ಕಿರೀಟ ಕೊಟ್ಟಿದ್ದಾರೆ, ಯಾಕೆ ಮಾತಾಡ್ಬಾರ್ದ್ರಿ? ಸಮಸ್ಯೆ ಯಾಕೆ ಮಾತಾಡ್ಬಾರ್ದು? ಯಾಕೆ ಮಾತಾಡ್ಬೇಕು? ಮಾತಾಡಿ ಸರ್, ಮಾತಾಡಿ. ನಾವಿದೀವಿ ನಿಮ್ಮ ಪರವಾಗಿ ನಾವಿದ್ದೀವಿ, ನಾವ್ ಯಾರೋ ಅವ್ರು ಉಳಿದಲಿಲ್ಲ. ಹೇಳಿ, ಸಾರಿಗೆ ಸಚಿವರಿಗೆ ಹೇಳಿ, ರಾಮಲಿಂಗಾರೆಡ್ಡಿ ಅವರೇ ನಿಮ್ಮ ಬಗ್ಗೆ ಮಾತನಾಡ್ತಿದಾರ, ಕೇಳಿಸ್ಕೊಳ್ಳಿ ದಯವಿಟ್ಟು. ಅಲ್ಲ, ಅವ್ರ ಬಗ್ಗೆ ಅಂತಲ್ಲ, ನಾನು ಓಪನ್ ಆಗಿ ಮಾತಾಡ್ತೀನಿ. ಯಾಕಂದ್ರೆ ನಾನು ಕೂಡ ಒಬ್ಬ ಚಾಲಕ ಸಂಘಟನೆ ರಾಜ್ಯ ಸಂಚಾಲಕ. ಸರ್ ಹೇಳಿ, ರಾಮಲಿಂಗಾರೆಡ್ಡಿ ಹೇಳಿ, ಬೆಳ್ಳಿ ಕಿರೀಟ ಕೊಟ್ರಿ, ನಮಗೆ ಬೆಲೆ ಏರಿಕೆ ಕಿರೀಟ ಕೊಟ್ಟಿದ್ದೀರ ಅಂತ ಕೇಳಿ ಅವ್ರನ್ನ ಫುಲ್ ಆಗಿ ಹೂವಲ್ಲಿ ಮುಚ್ಚಿದೀವಿ ಅವ್ರನ್ನ. ಬಟ್ ಇವತ್ತಿನವರೆಗೂ ಕೂಡ ಯಾವುದೇ ಒಂದು ಕೊಟ್ಟಂತ ಆಶ್ವಾಸನೆ ಇವತ್ತಿನವರೆಗೂ ಈಡೇರಿದೆ ಅಂತ ನಮ್ಮ ಕಾಂಗ್ರೆಸ್
ಸಹೋದರರು ಹೇಳ್ಬಿಡ್ಲಿಬೇಕಾದ್ರೆ ಒಂದೇ ಒಂದು ಬೆಲೆ ಈಡೇರಿಕೆ ಒಂದು ಯಾವುದಾದ್ರು ಮಾಡಿಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಹೈಯೆಸ್ಟ್ ಆಗಿ ಟ್ಯಾಕ್ಸ್ನ ಪೇ ಮಾಡೋರು ಟ್ಯಾಕ್ಸಿ ಚಾಲಕರು. ಯಾಕೆ ಪ್ರತಿಯೊಂದು ಇದರಲ್ಲೂ ಕೂಡ ಟ್ಯಾಕ್ಸ್ ಪೇ ಮಾಡ್ತೀವಿ. ಗಾಡಿ ತಗೋಬೇಕಾದ್ರೆ ಪೇ ಮಾಡಿ. ಮುಂದೆ ಏನೋ ಬರೀ ಹೋದ್ರಿ, ಬೆಳ್ಳಿ ಕಿರೀಟ ಕೊಟ್ರಿ, ಮೈಗೆಲ್ಲ ಹೂ ಹಾಕಿದ್ರಿ ಅಂತ ಹೇಳಿದ್ರೆ ನೀವು ಅವ್ರನ್ನ ಪ್ರೈಸ್ ಮಾಡಿದ್ರಿ, ಖುಷಿ ಪಡಿಸಿದ್ರಿ. ಮತ್ತೇನಾದ್ರು ಖುಷಿ ಈಗ ಮತ್ತೇನಾದ್ರೂ ರಾಮಲಿಂಗನ ಖುಷಿ ಪಡಿಸೋ ಪ್ರೋಗ್ರಾಮ್ ಇದೆಯಾ ಸರ್? ಈಗ ಆಲ್ರೆಡಿ ಸಾಲ ಮಾಡಿಬಿಟ್ಟೆ ಖುಷಿ ಪಡಿಸಿದೀವಿ. ಇನ್ನೊಂಚೂರು ಸಾಲ ಮಾಡಿ ನಮ್ಮ ಮನೆ ಮಠ ಎಲ್ಲ ಮಾರ್ಕೋಬೇಕಷ್ಟೇ. ವೆರಿ ಸ್ಯಾಡ್. ಸಾರಿ ಪಾಪ, ನಿಮ್ಮ ನೋವು ನನಗೆ ಅರ್ಥ ಆಗ್ತದೆ. ಎಸ್ ಸರ್. ಸರ್ ಈಗ GPS ಪ್ಯಾನಿಕ್ ಬಟನ್ ಅಂತ ಹೇಳಿದ್ರು ಸರ್. ಅದು ಹಾಕಿಸ್ಕೊಂಡು ನಮಗೂ ಗೊತ್ತು, ಹಾಕೋನು ಅವನಿಗೂ ಗೊತ್ತು ಅದು ವರ್ಕ್ ಆಗಲ್ಲ ಅಂತ. ನಮ್ಮ ಪೊಲೀಸ್ನವ್ರಿಗೆ ಅವರಿಗೆ 108 ಕೆಲಸಗಳಿರುತ್ತೆ, ಅದ್ರ ಮಧ್ಯೆ ಅವ್ರು ಬರಲ್ಲ. ಇದು ಪೊಲೀಸರು ಬಿಸಿ ಇದ್ದಾರೆ. ಬೆಂಗಳೂರು ಪೊಲೀಸರು ತುಂಬ ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದಾರೆ ಸರ್. ಅವ್ರು ರಿಯಲ್ ಎಸ್ಟೇಟು ಸೆಟಲ್ಮೆಂಟ್ ಅಲ್ಲಿ ಇದ್ದಾರೆ ಸರ್. ಪ್ಲೀಸ್, ಬೆಂಗಳೂರು ಪೊಲೀಸರು ಬಿಸಿ ಇದ್ದಾರೆ. ಒಂದು ನಿಮಿಷ ನನ್ನ ಮಾತು ಕೇಳಿ. ಅದು ಹಾಕಿಸ್ಕೊಂಡು ನನಗೂ ಗೊತ್ತು GPS ಇದು ವರ್ಕ್ ಆಗಲ್ಲ ಅಂತ. ಹಾಕೋ ಅಂತ ಅವನು ಮೆಕ್ಯಾನಿಕ್, ಅವನಿಗೂ ಗೊತ್ತು ವರ್ಕ್ ಆಗಲ್ಲ ಅಂತ. ಪಾಸ್ ಮಾಡ್ತಾರೆ RTOನ, ಅವ್ರಿಗೂ ಗೊತ್ತು ಇದೇನು ವರ್ಕ್ ಆಗಲ್ಲ ಅಂತ. ಆದ್ರೂ ಕಟ್ಟಿ 20,000, 25,000, 30,000 ಸರ್. ಒಂದು 7+ ಗಾಡಿಗೆ ಇವತ್ತು ನಾವು GPS-ಗೆ 30,000 ಕಟ್ಟಬೇಕು ಸರ್. ವರ್ಕ್ ಆಗುತ್ತಾ? ಇಲ್ಲ. ಏನಕ್ಕೆ ಹಾಕ್ಸ್ಬೇಕು ಅಂತ ಇದನ್ನ ಸಚಿವ ರಾಮಲಿಂಗ ರೆಡ್ಡಿ ಅವರು ಕರೆಕ್ಟಾಗಿ ಬಂದು ಹೇಳಿ. ಅಧಿವೇಶನ ಕೇಳಿದ್ರೆ ಇಲ್ಲ ಸರ್ ಎಲ್ಲ ಒಪ್ಪಿಗೆ ಆಗಿದೆ, ಎಲ್ಲ ಒಪ್ಪಿಗೆ. ಎಲ್ಲಿ ಒಪ್ಪಿಗೆ ಆಗಿದೆ? ಒಪ್ಪಿಗೆ ಏನಾಗಿಲ್ಲ. 30,000 ರೂಪಾಯಿ ಸುಮ್ಮನೆ ಕೊಡಬೇಕು. ವರ್ಕ್ ಆಗಲ್ಲ, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು ವರ್ಕ್ ಆಗಲ್ಲ. ಇಡೀ ಒಬ್ಬ ಡ್ರೈವರ್ ಅಂತ ಹೇಳ್ಬಿಡ ಸರ್ ವರ್ಕ್ ಆಯ್ತು ನನಗೆ ಬಂದ್ರೆ ಅಂತ. ಏನು ಯೂಸ್ ಇಲ್ದಾರದು ಏನು ಸಹ ಮಾಡ್ತೀರಾ ನೀವು ಅಂದರೆ? ಈ ಸರ್ಕಾರದಲ್ಲಿ ಒಂದಷ್ಟು ಜನರ ಬಗ್ಗೆ ಒಂಚೂರು ಕಾಳಜಿ ಇರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅಂತ ಹೇಳ್ತಾರೆ. ಬಹುಶಃ ಈಗ ನಿಮ್ಮ ಸಮಸ್ಯೆಗಳನ್ನ ಹೇಳಿದ್ದೀರಾ. ರಾಮಲಿಂಗಾರೆಡ್ಡಿಗೆ ಜನಮನ್ನ ವೇದಿಕೆ ಮುಖಾಂತರ ಹೇಳಿದಿರ. ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥ ಮಂತ್ರಿ, ಯಾರೇ ಫೋನ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾರೆ, ಮಿಸ್ ಕಾಲ್ ಇದ್ದರೂ ಕಾಲ್ ವಾಪಸ್ ಮಾಡ್ತಾರೆ, ಸ್ವಲ್ಪ ಮನುಷ್ಯತ್ವ ಇದೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಈಗ ಸಮಸ್ಯೆನ ಹೇಳಿದಿರ. ತಮಿಳ್ನಾಡು ಇಲ್ಲಿದೆ ಎಷ್ಟು, ಅಲ್ಲಿ 3,500, ಇಲ್ಲಿ 13,000 ಅಂತ ಹೇಳಿದ್ರಿ. ನಿಮ್ಮ ಚಾಲಕರದ್ದೆಲ್ಲ ಸಮಸ್ಯೆಗಳು ಹೇಳಿದ್ರೆ ಬಹುಶಃ ಅವರಿಗೆ ನಾವು ಒಳ್ಳೆ ಮಂತ್ರಿ ಅಂತ ಹೇಳಿದ್ದೀವಲ್ಲ, ಆ ಒಳ್ಳೆತನ ಇದ್ದರೆ ಬಹುಶಃ ಇದನ್ನು ಬಗೆಹರಿಸ್ತಾರೆ ಅಂತ ನಾವು ಅಂದ್ಕೊಳ್ತಿದ್ದೀನಿ. ಎಸ್ ಸರ್. ಸರ್, ಇವತ್ತು ನೀಟ್ ಪರೀಕ್ಷೆಯಲ್ಲಿ ಲೀಕ್ ಆಗಿದೆ. ಈ ಬೆಲೆ ಏರಿಕೆಯಲ್ಲಿ ಹೈಕ್ ಮಾಡಿದ್ದಾರೆ ಈ ಕೇಂದ್ರ ಸರ್ಕಾರದವರು. ಅವ್ರಿಗೆ ಯಾವ ನೈತಿಕತೆ ಇದೆ? ಇವತ್ತು ಜನಸಾಮಾನ್ಯರನ್ನ ಬೀದಿಲಿ ನಿಲ್ಲಿಸಿರೋ ಅಂತ ಯಾವ್ದಾದ್ರು ಒಂದು ಸರ್ಕಾರ ಇದ್ದರೆ ಅದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದವರು ಅಷ್ಟೇ. ಸಾಧನಾ ಸಮಾವೇಶ ಅಂತ ಮಾಡ್ತಾ ಇದ್ದಾರೆ ಸ್ವಾಮಿ. ಇಲ್ಲಿ ಜನರಿಗೆ ಹೊಟ್ಟೆಗೆ ಇಟ್ಟಿಲ್ಲ ಸ್ವಾಮಿ. ನಿಮ್ಮ ಸಮಾವೇಶ ಇದೆಲ್ಲ ಆಮೇಲೆ ಮಾಡ್ಕೊಳ್ಳಿ. ಜನರ ಕಷ್ಟಕ್ಕೆ ದಯವಿಟ್ಟು ನೇರವಾಗಿ ನೀವು ನೆರೆ ಆಗಬೇಕು. ಅದನ್ನು ಬಿಟ್ಬಿಟ್ಟು ನೀವು ನೋಡ್ರಿ ಸಾಧನಾ ಸಮಾವೇಶ ಅಂತ ಮಾಡ್ತಾ ಇದ್ದೀರಾ. ಅವ್ರು ನೋಡಿದ್ರೆ ಎಲ್ಲೋ ಫಾರಿನ್ ಟ್ರಿಪ್ಪಲ್ಲಿ ಮೆಲೋಡಿ ಚಾಕ್ಲೇಟ್ ತಿಂತಿದ್ದಾರೆ. ಸೊ ಇಲ್ಲಿ ನಮ್ಮಂಥ ಜನಸಾಮಾನ್ಯರು ಬೀದಿಲಿ ನಿಂತ್ಕೊಂಡು ಒದ್ಲಾಡ್ಕೊಳ್ತಾ ಇರಬೇಕಾದ್ರೆ. ಎಸ್ ಸರ್. ಈ ಬೆಲೆ ಏರಿಕೆ ಸಮಸ್ಯೆ ಹೇಳಿದ್ರು, ಕ್ಯಾಬ್ ಚಾಲಕರು ಹೇಳಿದ್ರು ಡಾಕ್ಯುಮೆಂಟ್ಸ್ ತರ್ತೀವಿ ಅಂತ ಹೇಳಿದರು. ಆಯಿತು, ನೀವು ನಿಮ್ಮ ಆರೋಪ ಮಾಡಿದ್ದಕ್ಕೆ ಸರ್, ಈಗ ನೀವು ಆರೋಪ ಮಾಡಿದ್ರಿ. ಈಗ ಎಷ್ಟು ತಮಿಳ್ನಾಡಲ್ಲಿ ಪ್ಯಾನಿಕ್ ಬಟನ್ಗೆ 3,500. ಇಲ್ಲಿ ಎಷ್ಟಿದೆ? 4,000 ಇದೆ. ಇಲ್ಲಿ ಎಷ್ಟಿದೆ? ಓಪನ್ ಆಗಿ ನೋಡ್ಬಿಡಿ ಸರ್, ಬಿಲ್ಲೇ ಇದೆ, ಇನ್ವಾಯ್ಸ್ 14,000 ಚಿಲ್ಲರೆ ಇದೆ. ಶೂಟ್ ಮಾಡಿ ಆಂಧ್ರದಲ್ಲಿ ಸರ್. ಒಂದು ನಿಮಿಷ ಅಲ್ಲ ಅದಕ್ಕಿಂತ ಇದನ್ನ ಸ್ಟೇಟ್ ಗೌರ್ಮೆಂಟ್ನ RTO ಅಧಿಕಾರಿಗಳಿದ್ದಾರೆ, ಅವರು ಅಪ್ರೂವಲ್ ಆಗಿರ್ತಕ್ಕಂಥ ಲೆಟ್ರ್ ಇದು ಆ್ಯಕ್ಚುಲಿ ಯಾರು ನಿಮ್ದು ಆರೋಪ ಬರೋದು ದಾಖಲಾತಿ ಬೇಕಲ್ವಾ? ಈಗ ರಾಮಲಿಂಗಾರೆಡ್ಡಿ ತುಂಬಾ ಬ್ರಿಲಿಯಂಟ್ ಇದ್ದಾರೆ. ಅವರು ಅದು ಆರೋಪ ಅಂದ್ಬಿಡ್ತಾರೆ ಅವರು. ಅದಕ್ಕೆ ನೀವು ದಾಖಲಾತಿ ತೋರಿಸ್ಬೇಕು. ಆಮೇಲೆ ನಾವಿಲ್ಲಿ ನೀವು ಆರೋಪ ಮಾಡಿ ತೋರಿಸಬಾರ್ದಲ್ವಾ? ನೀವು ಆರೋಪ ದಾಖಲಾತಿ ಬೇಕಲ್ವಾ? ಅದಕ್ಕೆ ಗಾಡಿಗೆ ಹೋಗಿ ತಗೊಂಡ್ಬಂದಿದ್ದೀನಿ. ಇದು ಬಂದು ನಮ್ಮ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸಿಗ್ನೇಚರ್ ಮಾಡಿರ್ತಕ್ಕಂಥ ದಾಖಲಾತಿ ಇದು. ಅನೇಕ ದಾಖಲಾತಿಗಳಿವೆ. ಇರಲಿ ಮೇಡಮ್ ನೋಡಿ, ಇದು ಸರ್ಕಾರ ಏನೊಂದು ರೇಟ್ನ ಫಿಕ್ಸ್ ಮಾಡಿತ್ತು. ಅದಕ್ಕೆ ಪೂರಕ ಏನು ರೇಟ್ ಫಿಕ್ಸ್ ಮಾಡಿ ಸರ್ ಇಲ್ಲಿದೆ ನೋಡಿ. ಒಂದು ನಿಮಿಷ ಸರ್, 4+1 ಗಾಡಿಗೆ 3 ಪ್ಯಾನಿಕ್ ಬಟನ್ನು 5,669. ಒಂದು ಪ್ಯಾನಿಕ್ ಬಟನ್ ಬಂದು 1,020 ರೂಪಾಯಿ. 3 ಪ್ಯಾನಿಕ್ ಬಟನ್ಗೆ ಟ್ಯಾಕ್ಸ್ ಸೇರಿ ಹೇಳಿ. ಬನ್ನಿ ಮೇಡಮ್, ಗಾಡಿ ಚೆಕ್ ಮಾಡಿ. ಒಂದು ನಿಮಿಷ. ಸರ್, ಅದೆಲ್ಲಾನು ಕೇಂದ್ರ ಸರ್ಕಾರ ಡೈರೆಕ್ಷನ್ ಮೇಲೆ ಪ್ಯಾನಿಕ್ ಬಟನ್ ಒಬ್ರು ಮಾತಾಡಿ. ನೀವು ಮಾತಾಡಿ. ಇರಿ ಒಂದು ನಿಮಿಷ. ಹೇಳಿ ಮೇಡಮ್, ಏನು ಸಮಸ್ಯೆ? ಮೇಡಮ್, 3 ಪ್ಯಾನಿಕ್ ಬಟನ್ ಸರ್ಕಾರದಿಂದ ಅಪ್ರೂವಲ್ ಇದೆ. ಇದನ್ನ ಕೊಟ್ಟ ಮೇಲೆ ಬೇರೆ ಸ್ಟೇಟ್ಗೂ ನಮ್ಮ ಸ್ಟೇಟ್ಗೂ ಯಾಕೆ ರೇಟ್ ವ್ಯತ್ಯಾಸ ಇದೆ ಅಂತ ನೀವು ಯಾರಾದರೂ ತಿಳಿಸ್ಕೊಡಿ. ಡೆಲ್ಲಿಯಲ್ಲಿ ಇಷ್ಟು ಬೆಲೆ ಏರಿಕೆ ಆದ್ಮೇಲೆ ಕೂಡ ಪೆಟ್ರೋಲ್ 95 ಆಗಿಲ್ಲ.
ಇಲ್ಲಿ ಕರ್ನಾಟಕದಲ್ಲಿ ರಾಜ್ಯದ ಸಸ್ಯ ಎಷ್ಟು ಆಡ್ ಮಾಡ್ತಿದ್ದಾರೆ. ಅಪ್ರೂವಲ್ ಮಾಡ್ತಾರೆ ಹಂಗಾದ್ರೆ ಪಕ್ಕದ ಆಂಧ್ರಾಗ ಹೋಗಿ ಅಲ್ಲಿ FC ಮಾಡಿಸ್ಕೊಂಡ್ ಬರ್ತಾರೆ ನಮ್ಮ ಕರ್ನಾಟಕದವರು. ಅದನ್ನೇ ಯಾಕೆ ಅಪ್ರೂವಲ್ ಮಾಡ್ತಾರೆ ಹಂಗಾದ್ರೆ ನಿಮ್ಮ RTOದವರು? ಅಲ್ಲ ಸರ್, ರೂಲ್ ತಂದಿರೋದು ಕೇಂದ್ರ ಸರ್ಕಾರ. ನೋಡಿ, ಅದು 1, 2, 3 ಅಂತ ಕಮರ್ಷಿಯಲ್ ವೆಹಿಕಲ್ಗೆ ಹೆಣ್ಣು ಮಕ್ಕಳ ಭದ್ರತೆಗಾಗಿ ಮಾಡಿರೋದು. ಇವ್ರು ಏನ್ ಮಾಡ್ತಾರೆ? ಅವ್ರು ಹೇಳ್ತವ್ರೆ ನಿಮ್ಮ ಲಂಚ RTO ಎಲ್ಲ ಸೇರಿ ಅವ್ರನ್ನ ಹೈರಾಣ ಮಾಡಿದೆ, ನಿಮ್ಮ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸಿದ್ದಾರೆ. ಎಸ್ ಸರ್, ಅವರು ಸಾರಿಗೆ ಇಲಾಖೆಯ ಬೆಲೆ ಏರಿಕೆಯನ್ನು ಮಾತಾಡ್ತೀವಿ. ಇದೇ ಬೆಲೆ ಏರಿಕೆ ಹೇಳ್ತಾ ಇರೋದು. ಒಂದೊಂದು ರಾಜ್ಯದಲ್ಲಿ ಒಂದೊಂದು ನೀತಿ. ಅಂದರೆ RTOನ ಅಂಡರ್ ದಿ ಸ್ಟೇಟ್ ಗೌರ್ಮೆಂಟ್ ಇರುತ್ತೆ. ಏನು ನಿಯಮಾವಳಿಗಳನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಅಷ್ಟೇ. ಅದನ್ನು ಕಲೆಕ್ಟ್ ಮಾಡಿರ್ತಕ್ಕಂಥ ಹಣ ಏನಿದೆ ಅದು ರಾಜ್ಯ ಸರ್ಕಾರದ್ದು. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೋಗುತ್ತೆ. ಅಂದರೆ ಇವರು ಬೆಲೆ ಏರಿಕೆಗೋಸ್ಕರ ಎಲ್ಲ ನೋಡಿ, ಅಗತ್ಯ ವಸ್ತುಗಳ ಎಲ್ಲ ಬೆಲೆಗಳನ್ನು ಏರಿಸಿದ್ರು. ಎಲ್ಲದಕ್ಕೂ ಬೆಲೆ. ಅದೇ ರೀತಿ ಸಾರಿಗೆ ಸಂಸ್ಥೆ ಎಲ್ಲ ವ್ಯವಸ್ಥೆಗಳನ್ನು ಅಧ್ವಾನ ಮಾಡಿದ್ದಾರೆ. ಅಂದರೆ TP ಏನಿದೆ, ಒಂದು TT ಗಾಡಿಗೆ TP ಇವತ್ತು 5,000 ಇದ್ದಿದ್ದಂತೂ ಇವತ್ತು 15,000 ಆಗಿದೆ. ಬಸ್ಗಳಿಗೆ 52,000 ಇದ್ದಿದ್ದು TP ಇವತ್ತು 1.5 ಲಕ್ಷ ಆಗಿದೆ. ಬಸ್ ಆಗಿದೆ. ಅಂದರೆ ರಾಜ್ಯ ಸರ್ಕಾರ ಸೀಸ್ ಮಾಡಿಕೊಂಡು ಈ ಏನು ಕಾಂಗ್ರೆಸ್ ಸರ್ಕಾರ ಫ್ರೀ ಬಸ್ನ ಕೊಟ್ಟಿದೆ, ಅದರಿಂದ ಎಷ್ಟು ಜನ ಚಾಲಕರು ಬೀದಿಗೆ ಬಂದಿದ್ದಾರೆ, ಎಷ್ಟು ಬಸ್ಗಳು ಇವತ್ತು ಸ್ಕ್ರಾಪ್ ಆಗಿ ರೋಡಲ್ಲಿ ನಿಂತಿದ್ದಾವೆ. ಅದ್ರ ಬಗ್ಗೆ ಯಾರು ಸರ್ ಮಾತಾಡ್ತಾರೆ? ಅವ್ರ ಕುಟುಂಬಕ್ಕೆ ನೋಡೋಣ. ಬಹುಶಃ ಇದಕ್ಕೆ ಸಾರಿಗೆ ಸಚಿವರು ಉತ್ತರಿಸ್ತಾರೆ ಅಂತ ಕಾಣುತ್ತೆ. ಪಾಪ ಅವರ ಪ್ರತಿನಿಧಿಗಳೆಲ್ಲ ಇದ್ದಾರೆ. ಆಯ್ತಾ? ಎಸ್ ಸರ್, ಇದನ್ನ ನಾವು ಹೇಳ್ತಾ ಇರೋದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಷ ಉಣಿಸ್ತಾ ಇದೆ ಜನಗಳಿಗೆ ವಿಷದ ಬರೆ ಎಳಿತಾ ಇದೆ, ವಿಷವನ್ನೇ ಉಣಿಸ್ತಾ ಇದೆ. ಜನ ಉಳಿಯೋದಕ್ಕೆ ಇವ್ರು ಬೇಕಾಗಿಲ್ಲ. ಇವ್ರಿಗೆ ಬೇಕಾಗಿರೋದು ದುಡ್ಡು ಮತ್ತು ಇವರ ಅಧಿಕಾರ ಮತ್ತು ಇವರ ಫ್ಯಾಮಿಲಿಗಳಿಬ್ಬರು ಆಗಬೇಕು. ಧನದಾಹಿಗಳು ಮತ್ತು ಲೂಟಿಕೋರರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರ್ಕೊಂಡು ನಮ್ಮನ್ನು ಆಳ್ತಾ ಇದ್ದಾರೆ. ಎಸ್ ಮೇಡಮ್, ತಾವು ಗೃಹಿಣಿ, ಮನೇಲಿ ಅಡುಗೆ ಮಾಡ್ತೀರಾ ಮೇಡಮ್? ಸರ್, ಅಡುಗೆ ಮಾಡಿದೆ ಹೊಟ್ಟೆಗೆ ನಾವು ಹೆಂಗೆ ಬದುಕಬೇಕು ಸರ್? ಇಷ್ಟು ಬೆಲೆ ಆಗಿ 200 ರೂಪಾಯಿ ಸರ್ ಹುಳ್ಳಿಕಾಯಿ ರೇಟು. ನಾವು ಹೆಂಗೆ ತರಕಾರಿ ತೊಗೊಂಡು ಬದುಕೋದು? ಅವ್ರು ಹೇಳ್ತಾರೆ ನಮ್ಮ ಪ್ರಧಾನಮಂತ್ರಿ ಅವರು ಏನು ಎಣ್ಣೆ ಸ್ವಲ್ಪ ಹಾಕಿ ಅಂತ. ಹೆಂಗೆ ಸರ್ ಸ್ವಲ್ಪ ಹಾಕೊಂಡು ಅಡುಗೆ ಮಾಡೋದು? ಅವ್ರನ್ನೇ ಕೇಳಬೇಕು ನಾವು. ನೀರು ಹಾಕಿದ್ರೆ ಆಗಲ್ವಲ್ಲ, ಎಲ್ಲ ಸಿಡಿಯುತ್ತಲ್ಲ ಮುಖಕ್ಕೆ ಸಿಡಿಯುತ್ತಲ್ಲ ನೀರು ಹಾಕೊಂಡು ಮಾಡಿದ್ರೆ. ಅದನ್ನು ನಮ್ಮ ಪ್ರಧಾನಮಂತ್ರಿ ಅವ್ರನ್ನೇ ಕರ್ಕೊಂಬಂದು ನಿಲ್ಲಿಸ್ಕೊಂಡು ನಾವು ಒಂದ್ಸಾರಿ ತೋರಿಸಿ ಸರ್ ಹೆಂಗೆ ಅಡುಗೆ ಮಾಡೋದು ಕೇಳೋಣ ಅಂದರೆ ಅವರು ಹೋಗ್ಬಿಟ್ಟು ಫಾರಿನಲ್ಲಿ ಕೂತ್ಕೊಂಡು ಚಾಕ್ಲೇಟ್ ಕೊಟ್ಕೊಂಡು ನಕ್ಷತ್ರ ತೋರಿಸ್ಕೊಂಡು ಎಂಜಾಯ್ ಮಾಡ್ತಾರೆ. ನಮ್ಮ ಕಷ್ಟ ಯಾರು ಕೇಳ್ತಾರೆ ಸರ್? ಮೆಟ್ರೋದಲ್ಲಿ ಓಡಾಡಿ ಅಂದರು. ಇವರು ವಿಜಯೇಂದ್ರ ಅವರು ಪೇಪರ್ ಇಟ್ಕೊಂಡು 1 ನಿಮಿಷ ಫೋರ್ಸ್ ಕೊಟ್ಬಿಟ್ಟು ಒಂದು 1 ಅವರ್ ಹೋದ್ರು ಇಲ್ವ ಆರಾಮಾಗಿ. BJP ನಾಯಕರೆಲ್ಲ ಈಗ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಾದ್ಮೇಲೆ BJP ನಾಯಕರುಗಳು ಯಾರು ಕೂಡ ಕಾರ್ ಬಳಸ್ತಿಲ್ಲ. ತುಂಬ ಜನ ನಡ್ಕೊಂಡು ಓಡಾಡ್ತಿದ್ದಾರೆ. ಆಮೇಲೆ ತುಂಬ ಸೈಕಲ್ ಓಡಾಡ್ತಾ ಇದ್ದಾರೆ. ಆಮೇಲೆ ಕೆಲವರು ಮನೆ ಬಿಟ್ಟೇ ಹೋಗ್ತಾ ಇಲ್ಲ. ಅಂದರೆ ಅಷ್ಟು ಉಳಿತಾಯ ಮಾಡ್ತಾರೆ. ಎಸ್ ಮೇಡಮ್, ಬರೀ ಫೋಟೋಗಳಿಗಾಗಿ ವಿಡಿಯೋಗಳಿಗಾಗಿ ಮಾತ್ರ ಸೀಮಿತ ಆಗಿದೆ ಸರ್ ಇದೆಲ್ಲ. ವಿಜಯೇಂದ್ರನವರು ಒಂದೇ ಒಂದಿನ ಪಬ್ಲಿಕ್ ಸರ್ವಿಸಲ್ಲಿ ಓಡಾಡಿದ್ರು ಸರ್. ಅದಾದ್ಮೇಲೆ ಏನು ಮಾಡಿದ್ರು, ಅಲ್ಲಿಂದ ಮೆಟ್ರೋಯಿಂದ ಮನೆಗೆ ಹೋದ್ರು. ಯಾವ ಬಸ್ಸಲ್ಲಿ ಹೋದ್ರೆ ಸರ್ ಅವ್ರು? BMTC ಬಸ್ಸಲ್ಲಿ ಏನಾದ್ರು ಇಲ್ಲ ಅಲ್ವಾ ಸರ್? ಅವ್ರದ್ದೇ ಒಂದೇನು ಐಷಾರಾಮಿ ಕಾರ್ಗಳಿದೆ, ಅವ್ರದ್ದೇನು ಐಷಾರಾಮಿ ಜೀವನ ಇದೆ, ಅದು ಯಾರ್ದು ಬದಲಾಗಿಲ್ಲ ಸರ್. ಇಲ್ಲಿ ಬೆಲೆ ಏರಿಕೆಯಿಂದ ಬದಲಾಗುತ್ತಿರೋ ಜೀವನ ಏನಂದ್ರೆ ಬಡ ಜನರು ಸರ್. ನಮ್ಮಂತ ನಿಮ್ಮಂತರೋ ಜನಜೀವನ ವ್ಯಸ್ತ ಆಗ್ತಿದೆ ಅಷ್ಟೇನೆ ಸರ್. ವಿಜೇಂದ್ರ ಅವರಿಗೆ ತುಂಬ ಜವಾಬ್ದಾರಿ ಇದೆ. ಅವರ ತಂದೆಯ ಅಭಿಮಾನೋತ್ಸವನ ಕನ್ನಡದಲ್ಲಿ ಮಾತಾಡಿದ್ಬಿಟ್ಟು ಹಿಂದಿಯಲ್ಲಿ ಮಾತಾಡೋಕೆ ಶುರು ಮಾಡಿದರು. ಎಸ್ ಸರ್. ಸರ್, ಈಗ ಏನು ತಮ್ಮ ತಪ್ಪನ್ನ ಇವತ್ತು ಅರ್ಥ ಮಾಡ್ಕೊಂಬಿಟ್ಟು ಅದಕ್ಕೆ ತಿದ್ದುಪಡಿ ಮಾಡಿ ಜನರ ಸಾಮಾನ್ಯರಿಗೆ ಏನು ಅನುಕೂಲ ಮಾಡ್ಕೊಳ್ಬೇಕೋ ಆ ಕೆಲಸನ ಮಾಡೋದು ಬಿಟ್ಟು ಮತ್ತೆ ನೀವು ವಿರೋಧ ಪಕ್ಷದವ್ರ ಮೇಲೆ, ಸಾರ್ವಜನಿಕರ ಮೇಲೆ ಈ ರೀತಿ ಹೇಳ್ಕೊಂಬರ್ತಾ ಇರೋದು ಇದು ಸರಿಯಲ್ಲ. ಇದು ಈಗ ತಪ್ಪಾಗಿದೆ. ಆಯಿತು, ನೀವು ಪ್ರಧಾನಿ ಕರೆ ಕೊಟ್ಟಿದ್ದೀರಾ, ಕರೆ ಕೊಟ್ಟ ಮೇಲೆ ನೀವ್ಯಾಕೆ ಫಾಲೋ ಮಾಡ್ತಾ ಇಲ್ಲ? ನಿಮ್ಮ ಫ್ಲೈಟಿಂದ ಇನ್ನೊಂದು ಫ್ಲೈಟ್ ಬೇರೆ ಸೇಫ್ಟಿಗೆ ಜೊತೆಗೆ ಇಷ್ಟೆಲ್ಲ ಮಾಡ್ತೀರಾ. ಬಂದು ಸಾರ್ವಜನಿಕರಿಗೆ ನೀವು ಫ್ಲೈಟ್ ಯೂಸ್ ಮಾಡಬೇಡಿ, ಗಾಡಿ ಯೂಸ್ ಮಾಡಬೇಡಿ, ಪೆಟ್ರೋಲ್ ಯೂಸ್ ಮಾಡಬೇಡಿ, ಗೋಲ್ಡ್ ಯೂಸ್ ಮಾಡಬೇಡಿ, ಎಂಥ ಮಾತುಗಳನ್ನ ಹೇಳ್ಕೊಂಬರ್ತಾ ಇದ್ದೀರಾ? ಎಸ್ ಮೇಡಮ್, ಇದು ನರೇಂದ್ರ ಮೋದಿ ಅವರು ಯಾರಿಗೂ ಕೂಡ ಆದೇಶ ಮಾಡಿಲ್ಲ ಯೂಸ್ ಮಾಡಬೇಡಿ, ಸಾಮೂಹಿಕ ವೆಹಿಕಲ್ ಯೂಸ್ ಮಾಡಿ ಅಂತ ಹೇಳಿದ್ದು. ಪೆಟ್ರೋಲು ಅಥವಾ ಗೋಲ್ಡ್ ನಮ್ಮ ಭಾರತದಲ್ಲಿ ನಾವು ಮಾಡ್ತಾ ಇಲ್ಲ, ಪ್ರಿಪೇರ್ ಆಗ್ತಾ ಇಲ್ಲ. ಆಮದು ಮಾಡೋದನ್ನು ಕಡಿಮೆ ಮಾಡೋಣ. ಸಾಮೂಹಿಕ ವೆಹಿಕಲ್ ಯೂಸ್ ಮಾಡಿದ್ರೆ ಅದರಲ್ಲಿ ನಿಮಗೆ ನೀವು ಇಷ್ಟ ಗ್ಲೋಬಲ್ ಕ್ರೈಸಿಸ್ ಆಗುತ್ತೆ, ಕ್ರೈಸಿಸ್ ಆಗ್ತಾ ಇದೆ, ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೋಬೇಕು. ಆದರೆ ಹೇಳುವಂತ ನಾನು ಫಸ್ಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಹೇಳುವಂತ ನಾನು ಸರಿ ಇರಬೇಕಲ್ವಾ? ನೀವು ಸರಿ ಇದ್ದೀರಾ? ನೀವು ಸರಿ ಇಲ್ಲ. ನೋಡಿ, ಇವತ್ತು ಸುಪ್ರೀಂ ಕೋರ್ಟ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು ಬಂಡವಾಳಶಾಹಿಗಳಿದಾರಲ್ಲ ಅವರಿಗೆ ಲೋನ್ ನೀವು ಯಾವುದೇ ರೀತಿ ನಿಯಮ ಇಲ್ಲದೆ ಕೊಡ್ತಾ ಇದ್ದೀರಾ. ಆದರೆ ಬಡವನಿಗೆ ಮಾತ್ರ 1000 ರೂಲ್ ಹಾಕಿರಂತೆ ಇವತ್ತು ಸುಪ್ರೀಂ ಕೋರ್ಟ್ ಅವರು ಇವತ್ತು ಆರ್ಡರ್ ಕೊಟ್ಟವ್ರೆ. ಅಂದರೆ ನಿಮ್ಮ ಯೋಗ್ಯತೆ ಏನಂತ ಅಲ್ಲೇ ಗೊತ್ತಾಗ್ತಾ ಇದೆ. ಎಸ್ ಸರ್.
ಸರ್ ಈಗ ಈ ಗ್ಲೋಬಲ್ ಕ್ರೈಸಿಸ್ ಬಗ್ಗೆ ಅವ್ರ ಹತ್ರ ಉತ್ತರ ಇಲ್ಲ. ಯಾಕಂದರೆ ಚುನಾವಣೆ ಹಿಂದೆ ದಿನದವರೆಗೂ ಇವ್ರು ಗ್ಲೋಬಲ್ ಕ್ರೈಸಿಸ್ ರಾತ್ರಿ ಕನ್ಸು ಬಿದ್ದಿಲ್ಲ. ಮೋದಿ ಅವ್ರಿಗೆ 8 ಗಂಟೆಗೆ ಬೆಳಗ್ಗೆ ಆಗುತ್ತೆ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಗ್ಲೋಬಲ್ ಕ್ರೈಸಿಸ್ ಇವ್ರ ರಿಸಲ್ಟ್ ಬಂದ ನಂತರ ಎಲ್ಲ ಮುಖ್ಯಮಂತ್ರಿಗಳಿಗೂ ಇವರು ಸೀಟ್ ಕೊಟ್ಟ ನಂತರ ಇವ್ರಿಗೆ ಗ್ಲೋಬಲ್ ಕ್ರೈಸಿಸ್ ಬಗ್ಗೆ ಬರುತ್ತೆ. ಆಮೇಲೆ ಮದುವೆ ಆಗಬೇಡ ಅಂತ ಹೇಳ್ತಾರೆ ಇವರು. ಮದುವೆ ಏನೇನೋ ಅದ್ದೂರಿ ಮದುವೆ ಆಗಬೇಡ ಅಂತ ಹೇಳ್ತಾರೆ. ಜನಸಾಮಾನ್ಯರಿಗೆ ಮಾತ್ರ ಇಲ್ಲ, ಇವ್ರು MLA MLC MP ಗಳಿಗೆ ನಿಮ್ಮ MLCಗಳು ಸೇರಿ. ಬಟ್ ಇದಕ್ಕೊಂದು ದೊಡ್ಡ ಫರ್ಮಾನ್ ಹೊರಿಸ್ಬೇಕು. ಅದಕ್ಕೆ ಮುಂಚೆ ಪ್ರಿಕಾಷನರ್ ಆಗಿ ಏನು ರೆಡಿ ಮಾಡ್ಕೊಂಡಿದ್ದಾರೆ ಕೇಳಿ. ಇವತ್ತಿನ ಜನದ ಪರಿಸ್ಥಿತಿ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಮತ್ತು ಈ ಆಟೋ ಚಾಲಕರಿಗೆ ಏನಾದರೂ ಒಂದು ಸಹಾಯ ಮಾಡೋಕ್ಕೆ ಏನಾದರೂ ಅವ್ರ ಹತ್ರ ಏನಾದರೂ ಇದೆಯಾ ಡೇಟಾ? ನೀವೇನಾರ ಮಾಡಿ ದಯಮಾಡಿ ಅವರೇನು ಫ್ರೀ ಬಸ್ ಮಾಡಿ ನಾವು ಬೀದಿಗೆ ಬಂದೀವಿ ಅಂತ ಹೇಳಿದ್ರು. ಫ್ರೀ ಬಸ್ಗೆ ಇದು ಬಂದು ಸಾರ್ವಜನಿಕವಾಗಿ ಅಷ್ಟೇ. ಎಲ್ಲರೂ ಏನು ದುಡ್ಡು ಕೊಟ್ಟೆ ಹೋಗೋಕ್ಕಿಲ್ಲ. ಮಿಡ್ಲ್ ಕ್ಲಾಸ್ ಅವ್ರಿಗೆ, ಲೋವರ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ಉಪಕಾರ ಆಗಬೇಕು ಅಂತಾನೆ ಈ ಸ್ಕೀಮ್ ಬಿಟ್ಟಿದ್ದು. ಸುಮ್ಮನೆ ಯಾರು ಓಡಾಡಿಲ್ಲ. ಈಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಓಡಾಡಿದ್ದಾರೆ. ಯಾಕಂದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಎಷ್ಟೋ ಚಾಲಕರು, ಗಾಡಿ ಓನರ್ಗಳು ಇವತ್ತು ಬೀದಿಗೆ ಬಂದು ಅವ್ರ ಜೀವನನೇ ಹಾಳು ಮಾಡ್ಕೊಂಡಿದ್ದಾರೆ. ಈ ಗ್ಯಾಸ್ ಇಂದಾನೆ ಈ ಪರಿಸ್ಥಿತಿ ಹೊರತು 3 ವರ್ಷದ ಮುಂಚೆ ಇವ್ರೇನು ನಮಗೆ ಎಚ್ಚರಿಕೆ ಕೊಡಲಿಲ್ಲ. ಇದು ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಅಂತ. ಯಾರೋ 10 ಜನಕ್ಕೆ ತೊಂದರೆ ಇಲ್ಲ ಸರ್, ಲಕ್ಷಾಂತರ ಜನ. ಗಿನ್ನಿಸ್ ರೆಕಾರ್ಡ್ ಆಗಿದೆ ಈ ಬಸ್ ಉಚಿತ ಸೇವೆ, ಗಿನ್ನಿಸ್ ರೆಕಾರ್ಡ್ ಆಗಿದೆ. ಕರ್ನಾಟಕದ ಅನೇಕ ಕಡೆ ಮಳೆ ಬಂದು ರೈತರಿಗೆಲ್ಲ ತೊಂದರೆ ಆಗಿದೆ, ಬೆಳೆ ನಾಶ ಆಗಿದೆ. ಸುಮಾರು ಒಂದು 7-8 ಜನ ರೈತರು ಸತ್ತೋಗಿದ್ದಾರೆ. ಯಾವ ಉಸ್ತುವಾರಿ ಸಚಿವರು ಕೂಡ ಹೋಗಿಲ್ಲ. ಅಂದ್ರೆ ಎಷ್ಟು ಪರಿಣಾಮಕಾರಿಯಾಗಿ ಈ ಸರ್ಕಾರ ಇದೆ. ಮತ್ತು ಸಂಪುಟ ಪುನರಚನೆ, ಮುಖ್ಯಮಂತ್ರಿ ಬದಲಾವಣೆ ಹೆಸರಲ್ಲಿ ಸುಮಾರು ಒಂದು 20-25 ಮಂತ್ರಿಗಳು ಟೆಂಡರ್ಗಳಲ್ಲಿ, ಆಮೇಲೆ ನೇಮಕಾತಿಗಳಲ್ಲಿ, ಡೀಲ್ಗಳಲ್ಲಿ ಇದ್ದಾರೆ. 25-30 ಈ ಸರ್ಕಾರದ ಮಂತ್ರಿಗಳು ಲೂಟಿ ಮಾಡಿದ್ದಾರೆ. ಅವರ ಆಸ್ತಿ 1% ಇದ್ದಿದ್ದು ಇವತ್ತು 1,00,000% ಆಗಿದೆ. ಆಯಿತಾ? ಅವರು ನಿಮ್ಮ ಥರ ಏನು ಕೂಲಿ ಮಾಡಿಲ್ಲ. ಇವತ್ತು ಸಾವಿರಾರು ಕೋಟಿಗೆ ಬೆಲೆ ಬೀಳ್ತಾರೆ. ಬಿಕಾಸ್ ಆಫ್ ಲೂಟಿ ಮಾಡ್ತಾರೆ. ನಾಟ್ ಓನ್ಲಿ ಕರ್ನಾಟಕ ಗೌರ್ಮೆಂಟ್, ಈ ದೇಶದ ಬಹುತೇಕ ಎಲ್ಲ ಮಂತ್ರಿಗಳು ಕೂಡ ಲೂಟಿಯನ್ನು ಮಾಡ್ತಿದ್ದಾರೆ. ಎಸ್ ಸರ್, ಯಾರು ಲೂಟಿ ಮಾಡ್ತಾ ಇಲ್ಲ ರೀ. ಸುಮ್ಮನೆ ಗೊತ್ತು ನಿಮ್ಮ ಹಣೆ ಬರ ಗೊತ್ತು. ಮಾಡಾದ್ಮೇಲೆ ದಾಖಲಾತಿ ಕೊಡಬೇಕು. ಆಯ್ತು, ನೀವು ಹೇಳ್ತಾ ಇದ್ರಲ್ವಾ ಲೂಟಿ ಮಾಡ್ತಾ ಇದೀರಿ ಅಂತ. ಪಂಚ ಗ್ಯಾರಂಟಿಗಳನ್ನ ಕೊಟ್ಟು 1,34,00,000 ನಾವು ಬಡವರಿಗೋಸ್ಕರ ಕೊಡ್ತಾ ಇರೋದು. ಇವತ್ತವರೆಗೂ ಬಿಜೆಪಿಯವರು ಬೊಬ್ಬೆ ಹೊಡಿತಾ ಇದಾರಲ್ಲ, ನಾವು ಅಕ್ರಮ ಮಾಡ್ತಾ ಇದೀವಿ ಅಂತ. ಇವತ್ತವರೆಗೂ ಒಂದೇ ಒಂದು ದಾಖಲಾತಿ ಕೊಟ್ಟು ಸಾಬೀತು ಮಾಡಕ್ ಆಗಿಲ್ಲ ಅವ್ರಿಗೆ. ನಮ್ಮ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತಾಡೋಕೆ ನೈತಿಕತೆ ಇಲ್ಲ. ಇವಾಗ ಕ್ಯಾಬ್ ಚಾಲಕರು ಒಂದು ಹೇಳ್ತಾ ಇದ್ರು ಸರ್, ನಾನು ಈಗ ರಾಮಲಿಂಗಾರೆಡ್ಡಿ ಸಾಹೇಬ್ರ ಆಫೀಸಿಂದಾನೇ ನಾನು ಡಾಕ್ಯುಮೆಂಟ್ ತಗೊಂಡಿದ್ದೀನಿ. ಒಂದು ಈ ಪ್ಯಾನಿಕ್ ಬಟನ್ ಕಿಟ್ ಕಾಸ್ಟ್ ಬಂದು 5,424 ರೂಪಾಯಿ. ಇದು ಫಿಕ್ಸ್ ಮಾಡಿರೋದು ಕೇಂದ್ರ ಸರ್ಕಾರ. ಒಂದು ನಿಮಿಷ ಇರಿ, ಕೇಳಿಸ್ಕೊಳ್ರಿ, ನಾ ಮಾತಾಡೋದು ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಸರಿ ನೋಡಿ, ನಾನೇ ತೋರಿಸ್ತೀನಿ ನೋಡಿ, ಇದು ಫಾರ್ವರ್ಡ್ ಆಗಿರೋ ಮೆಸೇಜು. 5,424 ರೂಪಾಯಿ ಪ್ಯಾನಿಕ್ ಬಟನ್ ಕಿಟ್ಟು. ಅದಕ್ಕೆ ಪ್ಯಾನಿಕ್ ಬಟನ್ ಎಕ್ಸ್ಟ್ರಾ ಹಾಕ್ಬೇಕಾಗಿ, ಅದಕ್ಕೆ 325 ರೂಪಾಯಿ ಒಂದು ಬಟನ್ಗೆ. ಅದು 3 ಹಾಕ್ಸ್ಕೊಂಡ್ರೆ ಡಿಪೆಂಡ್ಸ್ ಆನ್ ಪ್ಯಾಸೆಂಜರ್ಸ್. ಅದರಲ್ಲಿ ಅದು 3 ಜನ ಇರ್ಬೋದು, 4 ಜನ, 5 ಜನಕ್ಕೆ. ಅದರಲ್ಲಿ ಆನ್ಯುವಲ್ ನೆಟ್ವರ್ಕ್ ಮತ್ತೆ ಮೇಂಟೆನೆನ್ಸ್ ಚಾರ್ಜಸ್ ಅಂತ 1,800 ರೂಪಾಯಿ ಮಾತ್ರ ಆಡ್ ಮಾಡಿದ್ದಾರೆ. ಇದು ಎಕ್ಸ್ಕ್ಲೂಡಿಂಗ್ GST ಅವರಿಗೆ 8,500 9,000 ಬೀಳುತ್ತೆ. ಈ ಚಾರ್ಜಸ್ ನಾವು ಫಿಕ್ಸ್ ಮಾಡಿರೋದಲ್ಲ, ಈ ಚಾರ್ಜಸ್ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿರೋದು. ಸರ್, ಈಗ ಒಂದು ನಿಮಿಷ, ಈಗ ಅವರು ತಮಿಳ್ನಾಡಿಗೆ ಹೋಲ್ಸ್ಕೊತಾ ಇದ್ರು. ನಾನು ಸ್ಟ್ಯಾಂಪ್ ಡ್ಯೂಟಿ ಬಗ್ಗೆ ತಮಿಳ್ನಾಡಿಗೆ ಹೋಲ್ಸ್ಕೊಂಡೆ, ಅವರು ಕ್ಯಾಬ್ ಬಗ್ಗೆ ತಮಿಳ್ನಾಡಿಗೆ ಹೋಲ್ಸ್ಕೊತಾ ಇದ್ರೆ. ತಮಿಳ್ನಾಡಲ್ಲಿ ಇರೋಷ್ಟು ಕ್ಯಾಬ್ ನಮ್ಮ ಕರ್ನಾಟಕದಲ್ಲಿ ಇದೆಯಾ ಸರ್? ಕಮ್ಮಿ ಇದೆಯಾ, ಜಾಸ್ತಿ ಇದೆಯಾ? ನಮ್ಮ ಗ್ಲೋಬಲಿ ಡೆವಲಪ್ ಆಗಿರುವಂತ ಬೆಂಗಳೂರಲ್ಲಿ ಲಕ್ಷಾಂತರ ಕ್ಯಾಬ್ಗಳಿದಾವೆ. ನಾವು ಆ ಫೆಸಿಲಿಟೀಸ್ ನ ಮೇಂಟೈನ್ ಮಾಡಕ್ಕೆ ನಮ್ದು RTO ಚಾರ್ಜಸ್ ಇದೆ. ನೀವು ಹೇಳೋ ಪ್ರಕಾರ ಕೇಂದ್ರ ಸರ್ಕಾರದಲ್ಲಿ ಒಂದು ನೀತಿ ಮಾಡಿಬಿಟ್ರೆ ನಾವು ಅದೇ ಚಾರ್ಜಸ್ ನಾವು ತಗೋಬೇಕು ಅಂತ ಏನೋ ಇದೆಯಾ ಸರ್? ನಮಗೇನು, ನಾವು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡಲ್ವಾ? ಈಗ ನೀವು ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಇದೇ ಆನ್ಸರ್ ಮಾಡಿ. ಇದೇ ಕ್ಯಾಬ್ ಡ್ರೈವರ್ಸ್ ಮತ್ತೆ ಅವ್ರ ಆಟೋ ಡ್ರೈವರ್ಸ್ ಹೇಳ್ಬೋದಲ್ಲ ನಮ್ಮ ನಿಮಿಷ, ಅವ್ರು ಹೇಳ್ತಿದ್ದಾರೆ, ಕ್ಲಾರಿಫೈ ಮಾಡಿ. ಆರೋಪ ಮಾಡಬಾರ್ದು. ಇಲ್ಲ, ನಾನು ಆರೋಪ ಮಾಡಲ್ಲ ಸರ್. ಈಗ ನಾನು ನಿಮಗೆ ದಾಖಲಾತಿ ಕೊಟ್ಟಿದ್ದೀನಿ. ಇದನ್ನ ಕೇಂದ್ರ ಸರ್ಕಾರ ರೇಟ್ ಫಿಕ್ಸ್ ಮಾಡಿದೆ ಅಂತ ನೀವು ದಾಖಲಾತಿ ಕೊಡ್ತೀರಾ? ರಾಜೀನಾಮೆ ಕೊಡ್ತೀರಾ ಸರ್? ಅದನ್ನ ನಾನು ಕೊಟ್ಟಿದ್ದ ಕಾಪಿ ನನಗೆ ಕೊಡಬೇಡಿ. ಅದು ದಾಖಲಾತಿ ಕೊಡೋದಕ್ಕೆ ರೆಡಿ ಇದ್ದಾರೆ. ದಾಖಲಾತಿ ಕೊಟ್ರೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪಡ್ಕೊಳ್ಳೋಕೆ ರೆಡಿ ಇದ್ದಾರಾ ಸರ್? ಇದು ಈ ದಾಖಲಾತಿ ನೀವು ಕೊಟ್ಟಿದ್ದಲ್ಲ, ನಾನು RTO ಅಧಿಕಾರಿಗಳಿಂದ ತಗೊಂಡಿರೋದು. ನಮ್ಮ ಮಿನಿಸ್ಟರ್ ಕಳಿಸಿರುವಂತ ಡಾಕ್ಯುಮೆಂಟ್ ನಾನು ಕಳಿಸ್ಕೊಡ್ತೀನಿ ಸರ್. ಈಗ ನಾನು ಹೇಳ್ತಾ ಇರೋದು ಇಲ್ಲಿ, ಈಗ ಕೇಂದ್ರ ಸರ್ಕಾರ ಒಂದು ನೀತಿ ಮಾಡಾದ್ಮೇಲೆ ಆ ನೀತಿನ ಫಾಲೋ ಮಾಡೋದು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಫಾಲೋ ಮಾಡಬೇಕಾದ್ರೆ ಅದಕ್ಕೆ ಅದೇ ಆದ ಇನ್ಕ್ಲೂಡೆಡ್ ಚಾರ್ಜಸ್ ಇರ್ತವೆ. ಅದಕ್ಕೆ ನೀವು ತಮಿಳುನಾಡು ಕೇರಳಗೆ ಹೋಲ್ಸ್ಕೊಂಡು ಮಾತಾಡೋದಲ್ಲ. ನಾನು ಕೇಳ್ತಾ ಇರೋದು, ಕೇಂದ್ರ ಸರ್ಕಾರ ಬಡವರಿಗೋಸ್ಕರ ಏನ್ ಕಾರ್ಯಕ್ರಮ ಕೊಟ್ಟಿದೆ ಅದ್ರ ಬಗ್ಗೆ ಮಾತಾಡಕ್ಕೆ ಹೇಳಿ ಅವ್ರಿಗೆ. ಈಗ ಪಕ್ಕದ ಕೇರಳ ಮತ್ತೆ ತಮಿಳುನಾಡಿಗೆ ನೀವು ನೋಂದಣಿಯ ಬಗ್ಗೆ ಮಾತಾಡಿದ್ರಿ. ನಾವು GPS ಪ್ಯಾನಿಕ್ ಬಟನ್ ಬಗ್ಗೆ ಪಕ್ಕದ ಸ್ಟೇಟ್ಗೆ ಯಾಕೆ ಕಂಪೇರ್ ಮಾಡಬಾರ್ದು?
ಒಂದು ನಿಮಿಷ ಕ್ಯಾಬ್ ಇದೆಯಲ್ಲ ಸರ್, ಎಲ್ಲಿ ನಮ್ಮಲ್ಲಿ ಜಾಸ್ತಿ ಇದ್ಮೇಲೆ ಟ್ಯಾಕ್ಸು ಜಾಸ್ತಿ ಕಲೆಕ್ಷನ್ ಆಗ್ತಾ ಇದೆ ಸರ್ ನಮ್ಮಲ್ಲಿ. ನೋಡಿ, ಸುಳ್ಳು ಹೇಳೋದು ಕಾಂಗ್ರೆಸ್ನ ಅವರ ಜಾಯಮಾನ. ಮಾಹಿತಿ ಕೊರತೆ ಇವರಿಗಿದೆ ಅಂತ ಹೇಳಿದ್ರೆ ವಾಟ್ಸಪ್ ಯೂನಿವರ್ಸಿಟಿ ತೆಗೆದು ನೋಡಿ ಮಾತಾಡೋದು ಬೇಡ. ಇವತ್ತು 3 ವರ್ಷ ಆಯಿತು ಜನಪರ ಸರ್ಕಾರನ ಇದು ರೈತಪರ ಸರ್ಕಾರ ಅಂತ ಹೇಳಿದ್ರ. ನಾವು ಕೊಡ್ತಾ ಇದ್ದ 4,000 ಸ್ಟಾಪ್ ಮಾಡಿಲ್ವಾ ನೀವು? ನಾವು ಕೊಡ್ತಾ ಇದ್ದ ರೈತ ವಿದ್ಯಾಲಯ ಸ್ಟಾಪ್ ಮಾಡಿಲ್ವಾ ನೀವು? ಇವತ್ತು ಟ್ರಾನ್ಸ್ಫಾರ್ಮರ್ಗಳಿಗೆ ಎಷ್ಟು ದುಡ್ಡಾಗಿದೆ. ಇವತ್ತು ರೈತರು ಸಾಮಾನ್ಯ ಜನರು ನೀವು ಜನಮನದಲ್ಲಿ ಮಾತಾಡ್ತಿದ್ದಾರೆ, ಅವ್ರಿಗೆ ಮಾತಾಡೋಕೆ ಬಿಡ್ತಾ ಇಲ್ಲ. ಇವತ್ತು ಜನರಿಗೆ ನೋಡಿ ಮಳೆ ಬರ್ತಾ ಇದೆ, ಮಳೆ ಬಂದು ಹಾವೇರಿಯಲ್ಲಿ 1,250 ಹೆಕ್ಟೇರ್ ಬೆಳೆ ನಾಶ ಆಗಿದೆ. ಯಾವ್ದಾದ್ರು ಒಬ್ರು ಉಸ್ತುವಾರಿಗಳು ಅಲ್ಲಿ ಹೋದ ಯಾರೋ ಮಂತ್ರಿ ಹೋಗ್ತಾ ಇಲ್ಲ. ಎಸ್ ಮೇಡಮ್. ನೋಡಿ ಸರ್, ಮೋದಿಯವ್ರು ಕರೆ ಕೊಟ್ಟರು ಸರ್, ಯಾರು ಬಂಗಾರ ತಗೋಬೇಡಿ ಅಂತ. ಏರ್ತಿರೋ ಬೆಲೆಗಳ ಮತ್ತೆ ತಗೊಂಡ್ರಿ ಮೊನ್ನೆ? ಸರ್ ತಗೊಂಡಿಲ್ಲ ಸರ್, ಹಾಲು ತಗೊಳಕ್ ದುಡ್ಡಿಲ್ಲ ಸರ್, ನಮ್ಮ ಹತ್ರ ಗಾಡಿ ಪೆಟ್ರೋಲ್ ಹಾಕ್ಸೋಕ್ ದುಡ್ಡಿಲ್ಲ ಅಂತ ಅವ್ರ ಹತ್ರ ಲಿಫ್ಟ್ ತಗೊಂಡ್ ಬರ್ತಿದೀವಿ ಸರ್. ಅಂತ ಪರಿಸ್ಥಿತಿಲಿ ಇದೀವಿ. ಹಾಲಿಗೆ ದುಡ್ಡಿಲ್ಲ, ಮೊಸರಿಗೆ ದುಡ್ಡಿಲ್ಲ. ಇವಾಗ ನೋಡಿ ಗ್ಯಾಸ್ ಬೆಲೆ ಎಷ್ಟು ಹೆಚ್ಚಾಗಿದೆ ಅಂದ್ರೆ 15 ದಿನ ಬೇಕು ಸರ್. ನಾವು ಅಷ್ಟು ರೇಟ್ ಪೇ ಮಾಡ್ತೀವಿ ಅಂದ್ರೂ ಗ್ಯಾಸ್ ಮನೆಗೆ ಬರೋಕೆ 15 ದಿನ. ನಮ್ಮ ಮಕ್ಕಳೆಲ್ಲ ಊಟ ಮಾಡಬಾರ್ದ ಸರ್? ಹೆಚ್ಚಾಗ್ತಿರೋ ರೇಟ್ಗಳ ಬಗ್ಗೆ ನಾವೆಲ್ಲ ಆರೋಗ್ಯವಾಗಿ ಇರಬಾರ್ದ ಸರ್? ಅದಕ್ಕಾಗಿ ನಾವೆಲ್ಲ ಡಯಟ್ ಶುರು ಮಾಡ್ಕೊಂಡು ಬಿಟ್ಟಿದೀವಿ ಸರ್, ನೀರು ಕುಡಿದ್ಬಿಟ್ಟು ಬದುಕಬೇಕು ಅಂತ. ನೋಡಿ, ನಿನ್ನೆ 95 ರೂಪಾಯಿ ಇದ್ದಂತಹ ಡೀಸೆಲ್ಲು ಇವತ್ತು 98 ರೂಪಾಯಿ. ಇವತ್ತು ನಿನ್ನೆ ಇದ್ದಿದ್ದ 95 ರೂಪಾಯಿ 50 ಪೈಸೆ ಇದ್ದಂಥ ಡೀಸೆಲ್ಲು ಇವತ್ತು 98 ರೂಪಾಯಿ. ನಾಚಿಕೆ ಆಗಬೇಕು ಈ ವಿಶ್ವಗುರು ಮೋದಿಗೆ. ಯಾಕೆಂದ್ರೆ ದೇಶವನ್ನು ನಾನು ಕಟ್ತೀನಿ ಅಂತ ಹೇಳ್ತಾರಲ್ಲ, ದೇಶದ ಡಾಲರ್. ಸರ್, ಕೇಂದ್ರ ಸರ್ಕಾರದಲ್ಲಿ ಮೋದಿ ಅವರೋದಕ್ಕೋಸ್ಕರ ಇಸ್ಕೊಂಡು ಹೊಡೆದಾಡ್ತಾ ಇದೀವಿ. ಅವ್ರು ಇಲ್ಲದೆ ಇದ್ರೆ ಬಾಂಬ್ ಹಾಕಿ ಮೊನ್ನೆ ಬ್ಲಾಸ್ಟ್ ಮಾಡಿ ಬಾಂಬ್ ಹಾಕಿದ್ರು ಸರ್. ಯಾವ ಬಾಂಬ್ ಹಾಕ್ತಾ ಇದ್ರು? ಕೇಂದ್ರ ಸರ್ಕಾರ ಮೋದಿಯಿಂದ ಏನಾಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದ್ರು? ಮೋದಿ ಸರ್ಕಾರದಿಂದ ಯಾವತ್ತೇನು ಮಾಡಕ್ಕಾಗೋದಿಲ್ಲ. ಮೋದಿ ಅವ್ರಿಗೆ ತಾಕತ್ತಿದ್ರೆ ಫ್ರೀ ಬೀಚ್ ನಿಲ್ಸಕ್ಕೆ ಹೇಳ್ಬಿಡಿ. ಒಂದೇ ಆದೇಶ ಸರ್. ಈಗ ಪೆಹಲ್ಗಾಮ್ ಅಲ್ಲಿ 26 ಜನ ಸತ್ರು. ಮೋದಿ ಸಾಯಿಸಿದ್ದ ಸರ್? ಯಾರು ಸಾಯಿಸಿದ್ದು? ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಈ ಸರ್ಕಾರ ಜನ ವಿರೋಧಿ ಸರ್ಕಾರ. ಜನಪರ ಕೆಲಸ ಮಾಡಿದ್ರು. ನಾಗೇಂದ್ರ ಭ್ರಷ್ಟಾಚಾರನ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಕೊಂಡ್ರು. ಆದ್ರೆ ಈ ಜನ ಒಪ್ಕೊಳ್ಳೋದಿಲ್ಲ. ನಾನು ಹೇಳ್ತೀನಿ ಸರ್, ಬಿಜೆಪಿ ಅವರಿಗೆ ಆತ್ಮ ಸಾಕ್ಷಿ ಅನ್ನೋದೇ ಇಲ್ಲ. ನಿಮಗೆ ಆತ್ಮ ಸಾಕ್ಷಿ ಇಲ್ವಾ? ಆತ್ಮಾವಲೋಕನ ಮಾಡ್ಬೇಕಾದ್ರೆ ಕಾಂಗ್ರೆಸ್. ಆತ್ಮಾವಲೋಕನ ಏನಕ್ಕೆ ಮಾಡ್ಬೇಕು? ಇವ್ರ ಜಾಗೃತಿಕ ನೀತಿನೇ ಇವ್ರಿಗೆ ಗೊತ್ತಿಲ್ಲ. ಹೊರ ದೇಶಗಳ ಜೊತೆ ಯಾವುದೋ ಉತ್ತಮ ಬಾಂಧವ್ಯ ಇಟ್ಕೊಳ್ತಾರೆ. ಈ ಪರಿಸ್ಥಿತಿ ಇವತ್ತು ನಮ್ಮ ದೇಶ ಮೋದಿ ಇರೋದಕ್ಕೆ ಅವ್ರ ಆಡಳಿತಕ್ಕೋಸ್ಕರ ಇಡೀ ಜಗತ್ತೇ ನಮ್ಮ ಕಡೆ ತಿರುಗಿ ನೋಡ್ತಾ ಇರೋದು. ಅದಕ್ಕೆ 420 ಅಂತ ಕತೆ ಬಿಟ್ರಲ್ಲ, ಯಾಕೆ 200 ಚಿಲ್ಲರೆ ಬಂದ್ರಿ? ಅಲ್ಲ ರೇ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ನಿಮ್ಮ ಇವರೇ ಒಪ್ಕೊಂತೀರಾ? ಅದಾದ್ಮೇಲೆ ಅವ್ರು ಏನೇನು ಹೇಳಿದ್ರು? ಮೋದಿಯಿಂದ ನಡೀತಾರೆ. ಒಂದು 5 ಹೇಳಕ್ಕೆ ಒಳ್ಳೇದು. ಯೂನಿಫಾರ್ಮ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಿದೆಯೇನ್ರಿ? ವಸ್ತ್ರ ಸಂಹಿತೆ ಅಂದ್ರೆ ಏನಂತ ಗೊತ್ತಿದ್ಯಾ? ಮಕ್ಕಳಲ್ಲಿ ನೀವು ರಾಜಕೀಯ ತರ್ತಾ ಇದ್ದೀರಾ ಸರ್. ಏರ್ತಿರೋ ಬೆಲೆಗಳ ಮಧ್ಯೆ ಊಟ ಮಾಡೋಕೆ ದುಡ್ಡಿಲ್ಲ. ಇನ್ನು ಫಾರಿನ್ ಟ್ರಿಪ್ ಮಾಡೋಕ್ಕಾಗತ್ತಾ? ಅಥವಾ ಬಂಗಾರ ತಗೊಳಕ? ಹಾಲಿಂದ ಆಲ್ಕೋಹಾಲ್ ವರ್ಗೂ ಬೆಲೆ ಏರಿಕೆಗಳಾಗೋಗಿದೆ ಸರ್. ಕುಡಿಬೇಡಿ ನೀವು ಇನ್ಮೇಲೆ ಕುಡಿಬೇಡಿ ಅಂದ್ರೆ ಹಾಲು ಕುಡಿಬೇಡಿ, ಆಲ್ಕೋಹಾಲ್ ಕುಡಿಬೇಡಿ. ಹಿಂದೂ ರಾಜ್ಯ ಮಾಡ್ತೀನಿ ಅಂತ ಹೇಳಿ ಪ್ರಧಾನ ಮಂತ್ರಿ ಅವರು ಹಿಂದುಳಿದ ದೇಶ ಮಾಡ್ಬಿಟ್ರು ನಮ್ಮ ದೇಶನ. ಇಡೀ ರಾಜ್ಯದ ಚಾಲಕರ ಪರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಿ? ಯಾಕಂತೇಳಿದ್ರೆ ನಾವು ಮತ ಹಾಕಿ ಅವ್ರಿಗೆ ಕಳಿಸಿರೋದು, ನಮ್ಮ ಕೆಲಸ ಮಾಡಿ ಅಂತ ಹೇಳ್ತಿರ್ತಕ್ಕಂಥದ್ದು. ಸರ್, ಈ ಸ್ನೇಹಿತರ ಮುಖಾಂತರ ನಾನು CM ಅವ್ರಿಗೆ ಹಾಗೂ ರಾಮಲಿಂಗಾರೆಡ್ಡಿ ಅವರಿಗೆ 2 ಮನವಿ ಮಾಡ್ತೀನಿ ಸರ್. ಒಂದು, ಏನಿವತ್ತು ಮಹಾರಾಷ್ಟ್ರದಲ್ಲಿ ಅಲ್ಲಿ ಏನು ಕೆಲಸ ಮಾಡ್ತಾ ಇದೆ ಚಾಲಕ ವರ್ಗ, ಅವ್ರಿಗೆ ಕಂಪಲ್ಸರಿಯಾಗಿ ಮರಾಠಿ ಓದೋಕ್ಕೆ ಮತ್ತು ಬರೆಯೋಕ್ಕೆ ಬರಬೇಕು ಅಂತ ಇವತ್ತೇನೋ ಒಂದು ಕಾನೂನು ಮಾಡಿದ್ದಾರೆ. ಮತ್ತು ಅಲ್ಲಿ ಕೆಲವೊಂದಿಷ್ಟು ಆ್ಯಪ್ ಸಂಸ್ಥೆಗಳನ್ನ ಮೊನ್ನೆ ಒಂದು ಸ್ಟೋರಿ ಆಯಿತು. ಒಂದು ನಿಮಿಷ. ನಮ್ಮ ರಾಜ್ಯದ ಧೀಮಂತ ನಾಯಕ ಯಡಿಯೂರಪ್ಪನವರ ಅಭಿಮಾನೋತ್ಸವ ಆಯಿತು. ಅಭಿಮಾನೋತ್ಸವ ಅವರ ಮಗ ವಿಜೇಂದ್ರ ಅವರು ನೇತೃತ್ವ ವಹಿಸಿ ಅದ್ಭುತವಾಗಿ ಮಾಡಿದರು. ಅವರ 50 ವರ್ಷ ಸಾಧನೆಗೆ ಒಂದು ಗೌರವ ಸಿಕ್ತು. ವಿಜೇಂದ್ರ ಕರ್ನಾಟಕರಲ್ಲ. ಅವರ ತಂದೆ ಅಭಿಮಾನೋತ್ಸವದಲ್ಲಿ ಅವರು ಹಿಂದಿಯಲ್ಲಿ ಮಾತನಾಡಿದರೆ ಎಲ್ರಿ ಕನ್ನಡತನ ಇರುತ್ತೆ. ಎಸ್ ಸರ್. ಈಗ ಈ ಜಾಗತಿಕ ಕ್ರೈಸಿಸ್ ಆಗಿರೋಕ್ಕೆ ನೇರ ಹೊಣೆ ನಮ್ಮ 56 ಇಂಚಿನ ಮೋದಿ ಸಾಹೇಬ್ರೆ ಅಂತ ಮೋದಿ. ನೋಡಿ, ನಾನು ಹೇಳೋದಿಷ್ಟೇ, 3 ವರ್ಷ
ಕುರ್ಚಿ ಕಾದಾಟದಲ್ಲಿ ದಿನ ಕಳೆದ್ರಿ. ಒಂದೇ ಒಂದು ನಿಮಿಷ, 3 ವರ್ಷ ಕುರ್ಚಿ ಕಾದಾಟದಲ್ಲಿ ದಿನ ತೆಗೆದ್ರಿ. ಇನ್ನು ಉಳಿದ 2 ವರ್ಷ ಆದ್ರೂ ಮಾನ್ಯ ಸಿದ್ದರಾಮಯ್ಯನವರೇ ಜನಪರ ಕೆಲಸಗಳನ್ನು ಮಾಡಿ. ರಾಜ್ಯದ ರಸ್ತೆಗಳು ಮೇಡಮ್, ಜನಪರವಾದ ಕೆಲಸ ಅಂದ್ರೆ ಏನು ಅಂತ ಗೊತ್ತಾ? ಸಮಾಜ ನಿರ್ಮಾಣ ಮಾಡೋದು ಬಿಜೆಪಿ ಅವರಿಗೆ ಇವತ್ತಲ್ಲ, ಇನ್ಯಾವತ್ತೂ ಸಾಧ್ಯ ಇಲ್ಲ ಸರ್. ಇವತ್ತಿನ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಇವತ್ತು ಟಾಪಿಕ್ ಇರೋದು ಬೆಲೆ ಏರಿಕೆ ಮತ್ತು ಗ್ಲೋಬಲ್ ಕ್ರೈಸಿಸ್. ಇವತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ಹಂಗರ್ ಇಂಡೆಕ್ಸ್ ಎಷ್ಟಿದೆ ಅಂತ ಗೊತ್ತು ನಿಮಗೆ, ಗ್ಲೋಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಷ್ಟಿದೆ ಅಂತ ಗೊತ್ತು. ನಾವು ಎಲ್ಲಿದ್ದೀವಿ? ನಾವು ಇಲ್ಲಿ ಬೇರೆ ದೇಶಗಳು ಟೆಕ್ನಾಲಜಿ ಮುಂದೆ ಹೋಗ್ತಿದ್ರೆ ನಾವು ಗುಡಿಗಳನ್ನ ಕಟ್ತಾ ಇದ್ದೀವಿ, ಸೋಮೇಶ್ವರ ಟೆಂಪಲ್ನ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ, ಸ್ಟ್ಯಾಚ್ಯೂನ ಕಟ್ತಾ ಇದ್ದೀವಿ. ನಮಗೆ ಸ್ಟ್ಯಾಚ್ಯೂ ಬೇಡ, ನಮಗೆ ದೇವಸ್ಥಾನ ಬೇಡ, ನಮಗೆ ಬೇಕಾಗಿರೋದು ಟೆಕ್ನಾಲಜಿ. ನಾವು ಮುಂದೆ ಬರಬೇಕು, ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಬೆಳಿಬೇಕು. ಆ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಕೆಲಸ ಮಾಡಬೇಕು, ಇಲ್ಲ ಅಂದ್ರೆ ಮನೆಗೆ ಹೋಗ್ಬೇಕು. ಇಷ್ಟೊಂದು ಇನ್ಫ್ಲೇಷನ್ ಅಲ್ಲಿ ನಮ್ಮ ಗ್ಯಾರಂಟಿಗಳಿಂದ ಬದುಕೋತಾ ಇದ್ದಾರೆ ಹೆಣ್ಮಕ್ಳು. ಸರ್, ಕೊನೆಯದಾಗಿ ನಾನು ಒಂದೇ ಒಂದು ಮಾತು ಹೇಳ್ತೀನಿ. ಈ ಜಾಗತಿಕ ಮಟ್ಟದಲ್ಲಿ ಆಗಿರುವಂತ ಪ್ರಾಬ್ಲಮ್ಗೆ ಮೋದಿನೇ ನೇರ ಹೊಣೆ. ಸರ್, ಮತ್ತೊಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ದಯವಿಟ್ಟು ದಾರಿ ಮಾಡ್ಕೊಡಕ್ ಹೋಗ್ಬೇಡಿ. ಈ ವೈಫಲ್ಯವನ್ನು ಒಪ್ಕೊಂಡು ಜನರ ಮುಂದೆ ಶರಣಾಗತಿ ಆಗಬೇಕು ಮೋದಿ ಸರ್ಕಾರ. ಇಲ್ಲಿ 6ನೇ ಯೋಜನೆ ಯಾವುದು ಗ್ಯಾರಂಟಿಯಲ್ಲಿ ಯಾರಿಗೆ ಅಂಗನವಾಡಿ ಅವ್ರಿಗೆ ಇವತ್ತು ಪ್ರತಿ ವರ್ಷ ಇಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡ್ತಿದ್ದಾರೆ. ಏನ್ ನ್ಯಾಯ ಕೊಟ್ಟಿದ್ದಾರೆ? ಸಾಲ ಮಾಡಿ ಗ್ಯಾರಂಟಿ ಕೊಟ್ಟಿರೋದೇ ಅಭಿವೃದ್ಧಿನ. 14 ತಿಂಗಳಿಂದ ರೈತರು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಸಾಲ ಮಾಡಿ ಅಭಿವೃದ್ಧಿ ಗ್ಯಾರಂಟಿ ಕೊಡೋದು ಇಷ್ಟೇ ಅಭಿವೃದ್ಧಿನ ರಾಜ್ಯದ್ದು? ಸರ್, ನೀವು ಗ್ಯಾರಂಟಿ ಯೋಜನೆ ಅಂತ ನೀವು ಹೇಳ್ತಾ ಇದ್ದೀರಾ. ಒಂದು ರೋಡ್ ನೋಡಿದ್ದೀರಾ? ಒಂದು ಆಸ್ಪತ್ರೆ ನೋಡಿದ್ದೀರಾ? ಆಸ್ಪತ್ರೆಗೆ ಹೋದ್ರೆ ಇರೇ ಒಂದು ಆಸ್ಪತ್ರೆಗೆ ಹೋದ್ರೆ ಒಂದೊಂದು ರಿಪೋರ್ಟ್ ವಾರ ಬೇಕಾಯ್ತು. ನಾನು ಹೇಳೋದೇನಂತಂದ್ರೆ ಅವರು ಯಾವ್ದೋ ಕಾರ್ಪೊರೇಟ್ ಮೋದಿ ಬಂಡವಾಳ ಶಾಹಿಗೋಸ್ಕರ ಓಪನ್ ಮಾಡಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ನಾವು ನಮ್ಮ ಸರ್ಕಾರದಲ್ಲಿ ಮನೆಗೂ ಆರೋಗ್ಯ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಎಕ್ಸ್ಪೈರ್ ಆಗಿರೋ ಔಷಧಿಗಳನ್ನು ಕೊಡ್ತಾ ಇದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ. ಸುಳ್ಳು ಹೇಳ್ಬೇಡಿ, ಸುಮ್ಮನೆ ಇದೆ. ನೋಡಿ, ಈ ಬೆಲೆ ಏರಿಕೆಯಿಂದ ಇನ್ನು ಕೆಲವೇ ದಿನಗಳಲ್ಲಿ ಸಾಮಾನ್ಯ ಜನರು, ಶ್ರಮಿಕರು, ಕೂಲಿ ಕಾರ್ಮಿಕರು ದಯಾಮರಣಕ್ಕೆ ಕೋರ್ಟ್ಗಳ ಮೊರೆ ಹೋಗ್ತಾರೆ. ಯಾಕೆಂದ್ರೆ ಸರ್, ಕೊನೆಯದಾಗಿ ಅವಾಗಲೇ ಅರ್ಧ ಕೇಳಿದ್ರಿ. ನಾನು ಕೊನೆಯದಾಗಿ ರಿಕ್ವೆಸ್ಟ್ ಮಾಡೋದಷ್ಟೇ, ಒಂದು ಮಹಾರಾಷ್ಟ್ರದಲ್ಲಿ ಬಂದಂಥ ಏನು ಭಾಷೆ ಇದೆ, ಆ ಒಂದು ಭಾಷೆಯ ಒಂದು ಏನು ಗೊತ್ತಾ, ಇದು ಒಂದು ದೇಶ. ನೀವು ಹೋಗಿ UP-ಯಲ್ಲಿ ವಾಸ ಮಾಡ್ಬೋದು, UP-ಯಲ್ಲಿ ಬಂದು ಇಲ್ಲಿ ವಾಸ ಮಾಡ್ಬೋದು. ನೀವು ನಮ್ಮ ದೇಶದವ್ರನ್ನ ಇಲ್ಲಿ ಬಂದು ಇರಿ ಅಂತ ಯಾರಿಗೂ ರೈಟ್ಸ್ ಇಲ್ಲ. ಇದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಜೆ ಈ ದೇಶದಲ್ಲಿ ಎಲ್ಲಿ ಬೇಕಾದರೂ ವಾಸ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ವ್ಯವಹಾರ ಮಾಡ್ಬೋದು. ನೀವು ಹೋಗಿ ಅಲ್ಲೂ ಹೋಗಿ. ಆದರೆ ಇಲ್ಲಿನ ಸರ್ಕಾರಗಳು ಅಲ್ಲಿನ ಆಡಳಿತ ಭಾಷೆಯಿಂದ ಹಿಡಿದು ಅಲ್ಲಿನ ಜನರಿಗೆ ಅನುಕೂಲ ತಕ್ಕಂಥ ಕೆಲವೊಂದು ಸಹಾಯವನ್ನು ಮಾಡಬೇಕು. ಆ ಕೆಲಸವನ್ನು ಸರ್ಕಾರಗಳು ಮಾಡಬೇಕು. ಹಾಗಂತ ಅಸ್ಸಾಮು, UP, ಮಧ್ಯಪ್ರದೇಶ, ರಾಜಸ್ಥಾನ ಎಲ್ಲರೂ ಕೂಡ ಎಲ್ಲೂ ವಾಸ ಮಾಡೋಕ್ಕೂ ಕೂಡ ಅವರಿಗೆ ಈ ದೇಶದಲ್ಲಿ ಹಕ್ಕಿ ಇರುವಂಥದ್ದು. ನಾವು ಕೂಡ ಯಾವ ರಾಜ್ಯದಲ್ಲೂ ಕೂಡ ವಾಸ ಮಾಡ್ತಕ್ಕಂಥ ಹಕ್ಕಿ ಇರ್ತಕ್ಕಂಥದ್ದು. ಇವತ್ತು ಮಧ್ಯಪ್ರಾಚ್ಯ ಯುದ್ಧ ಇನ್ನೂ ನಿಂತಿಲ್ಲ. ಒಂದು ಕಡೆ ಮಧ್ಯಪ್ರಾಚ್ಯ ಯುದ್ಧ, ಗ್ಲೋಬಲ್ ಕ್ರೈಸಿಸು, ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಸಂಕಷ್ಟಗಳಿರ್ತಕ್ಕಂಥದ್ದು. ಈ ಎಲ್ಲ ಸಂದರ್ಭದಲ್ಲಿ ಕೂಡ ಜನಸಾಮಾನ್ಯರು ಕೂಡ ಈ ಪರಿಸ್ಥಿತಿಯ ವ್ಯವಸ್ಥೆಯನ್ನು ನೋಡಿ ನಾವು ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ದೀರಾ, ರಚನಾತ್ಮಕವಾಗಿ ಚರ್ಚೆಯನ್ನು ಮಾಡಿದ್ದೀರಾ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ.